ನಿಮ್ಮನ್ನ ತಡೆಯೋ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ? ಸಿಎಂ ಬಂದ್ರು ಇಲ್ಲಿಗೆ, ಜನ ಎದುರಿದ್ರು. ಬಿಜೆಪಿಯಿಂದ ನಿಮ್ಗೆ ಏನಾದ್ರು ಮನವೊಲಿಸೋ ಪ್ರಯತ್ನಗಳು? ಇಲ್ಲ. ಸೊ ನಾವು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು. ವಿನಯ್ ಕುಮಾರ್ ಸೋಲ್ಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಒಂದು ಅವ್ರ ತಲೆಯಲ್ಲಿ. There is no shortcut for success. 10 ವರ್ಷದಲ್ಲಿ ಕಲಿಯಕ್ಕೆ ಆಗದೆ ಇರೋದನ್ನ ನಾನು ಈ ಒಂದು 10 ತಿಂಗಳಲ್ಲಿ ನಾನು ಕಲ್ತೇನೆ. ಜನಗಳು ಕಷ್ಟ ಹತ್ತಿರದಿಂದ ನೋಡಿದಾಗ ನಿಮಗೆ ಮನೆಯಲ್ಲಿ ಕೂರ್ಬೇಕಂತ ಅನ್ಸಲ್ಲ. ಚುನಾವಣೆ ಎದುರಿಸೋಕೆ ಪಕ್ಷ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಪಕ್ಷದ ಆಚೆ ಯಾರನ್ನೂ ಸ್ವೀಕಾರ ಮಾಡಲ್ಲ ಜನಗಳು ಭ್ರಷ್ಟರಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ನಿಮ್ ಕೈ ಹಿಡಿಲಿಲ್ಲ, ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ? ಮಾಡಿ. ಒಂಥರ ದುರಹಂಕಾರ ಅನ್ಸುತ್ತೆ. ಯಾವ ಕ್ಷೇತ್ರ ಕೊಟ್ಟರು ನಾನು ರೆಡಿ ಅನ್ನೋ ಮಟ್ಟಿಗೆ ವೀರಾವೇಶದಿಂದ ಒಬ್ಬನೇ ನಾನೆಲ್ಲ ರಿಫಾರ್ಮ್ ಮಾಡ್ತೀನಿ ಅಂತ ಹೋದ್ರು ಜನಗಳು ಕೂಡ ಸ್ವೀಕಾರ ಮಾಡಲ್ಲ ಅದನ್ನ. ಯೂತ್ ಮೈಂಡ್ ಈ ಪೊಲಿಟಿಕಲಿ ಕರಪ್ಟ್ ಆಗಿರಲ್ಲ, ಅವ್ರ ವ್ಯಕ್ತಿಗಳನ್ನ ನೋಡಕ್ ಇಷ್ಟಪಡ್ತಾರೆ. ಯುವ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಬೇಸಿಕಲಿ ವಿ ಆರ್ ಆಲ್ ಸ್ಲೇವ್ಸ್. ನೀವು ಯಾವಾಗ ಎಚ್ಚೆತ್ಕೊಳ್ಳಲ್ಲ, ಅಲ್ಲಿ ತನಕ ನಮ್ಮನ್ನ ಗುಲಾಮರನ್ನಾಗಿ ಉಪಯೋಗಿಸ್ಕೊಳ್ಳುವಂತ ಒಂದು ಪೊಲಿಟಿಕಲ್ ವ್ಯವಸ್ಥೆ ಏನಿದೆ ಇದು ದಟ್ಟವಾಗಿ ಬೆಳೀತಾ ಹೋಗುತ್ತೆ. ಮಹತ್ವಾಕಾಂಕ್ಷೆ ಇರಬೇಕು. ಕೇವಲ ನಾನು ಡಾಕ್ಟ್ರು, ಇಂಜಿನಿಯರು, ಲಾಯರು ಈ ರೀತಿ ಬೇಡ. $140 ಕೋಟಿ ಜನರಲ್ಲಿ 5 ಜನ ಟಾಪ್ ಟೀಚರ್ಸ್, ಸೂಪರ್ ಸ್ಟಾರ್ ಎಜುಕೇಟರ್ಸ್ ಇನ್ ಇಂಡಿಯಾ ಟುಡೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ರಾಜ್ಯದಲ್ಲಿ ಕನೆಕ್ಟ್ ಕರ್ನಾಟಕದಿಂದ MLA ರಿಪೋರ್ಟ್ ಕಾರ್ಡ್ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಜೊತೆಗೆ ಮತದಾರರ ಮನದಾಳ ಏನು, ಜೊತೆಗೆ ಶಾಸಕರಿಗಿರೋ ಸವಾಲೇನು ಎಲ್ಲವನ್ನು ಕೇಳಬೇಕು. ಕೊನೆ ಕ್ಷಣದಲ್ಲಿ ಚುನಾವಣೆ ಮಾಡೋ ಸರಿನಾ, ಅಥವಾ ಮತದಾರರಿಗೆ ಬೇಕಾಗಿರೋದೇನು, 5 ವರ್ಷ ಮತದಾರರ ಜೊತೆಯಲ್ಲಿ ಇರುವಂಥವ್ರು ಯಾರು, ಕೊನೆ ಕ್ಷಣದಲ್ಲಿ ಚುನಾವಣೆ ಮಾಡೋಕೆ ಬರೋರು ಯಾರು. ಹೀಗಾಗಿ ಇದರ ನೆಕ್ಸ್ಟ್ ವರ್ಷನೇ ಅಪ್ಕಮಿಂಗ್ ಲೀಡರ್ಸು, ಎಮರ್ಜಿಂಗ್ ಲೀಡರ್ಸು. ಚುನಾವಣೆ ನಿಲ್ಲದಷ್ಟೇ ಮುಖ್ಯ ಅಲ್ಲ, ಚುನಾವಣೆಯಲ್ಲಿ ಸೋತರು ಅದನ್ನ ಗೆಲುವಿನ ಮೆಟ್ಟಿಲಾಗಿ ತೆಗೆದುಕೊಂಡು ಜನರ ಜೊತೆ ನಿರಂತರದಲ್ಲಿ ಸಂಪರ್ಕದಲ್ಲಿರುವಂತಹ ಟ್ರೂ ಲೀಡರ್ಸ್ನ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಡೋದು, ಮತದಾರರಿಗೆ ಪರಿಚಯ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಅನ್ಕೋತೀನಿ. ಇದು ಕೇವಲ ಸಂದರ್ಶನ ಅಲ್ಲ, ಇದು ನಮ್ಮ ಜವಾಬ್ದಾರಿ ಅಂತ. ಅದೇ ರೀತಿ ನಾವು ದಾವಣಗೆರೆ ಜಿಲ್ಲೆಗೆ ಬಂದಾಗ ನಮಗೆ ಎಲ್ಲರ ಬಾಯಲ್ಲಿ ಕೇಳ ಬಂದಿದ್ದು ವಿನಯ್ ಕುಮಾರ್. 140 ಕೋಟಿ ಹೆಚ್ಚು ಕಡಿಮೆ ಇರುವ ಜನಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಕೇವಲ 5 ಜನ ಸ್ಟಾರ್ ಎಜುಕೇಟರ್ಗಳಾಗ್ತಾರೆ, ಸ್ಟಾರ್ ಟೀಚರ್ಗಳಾಗ್ತಾರೆ ಅಂದ್ರೆ ಅದರಲ್ಲಿ ವಿನಯ್ ಕುಮಾರ್ ಕೂಡ ಒಬ್ರು ಅಂದ್ರೆ ದೇಶದ ಆಸ್ತಿ ತಾನೆ. ಆ ಆಸ್ತಿ ಏನು, ಅವರ ಭವಿಷ್ಯದ ಕನಸೇನು? ಶಿಕ್ಷಣ ಜೊತೆಗೆ ಸಮಾಜ ಸೇವೆ. ರಾಜಕೀಯಕ್ಕಾಗಿ ಸಮಾಜ ಸೇವೆ ಅಲ್ಲ, ಸಮಾಜ ಸೇವೆಗಾಗಿ ಅವಕಾಶ ಸಿಕ್ಕರೆ ರಾಜಕೀಯ. ಇದು ವಿನಯ್ ಕುಮಾರ್ ಅವರ ಕಾನ್ಸೆಪ್ಟ್. ಲೀಡ್ ಜಾಸ್ತಿ ಬೇಡ, ಆಲ್ರೆಡಿ ತಂಬ್ಲೈನಲ್ಲಿ ಗೊತ್ತಾಗಿರುತ್ತೆ. ಸರ್, ಮೊದಲನೇದಾಗಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. 40,000 ಚಿಲ್ಡ್ರನ್, 40,903 ವೋಟ್ ಅನ್ಕೋತೀನಿ. 42,907. 42,907 ತಮಾಷೆ ವಿಚಾರ ಅಲ್ಲ. ವಿನಯ್ ಕುಮಾರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದವರಲ್ಲ ಲೋಕಸಭೆ ಅಖಾಡಕ್ಕೆ. ವಿನಯ್ ಕುಮಾರ್ ಏನು ಅನ್ನೋದು ಪಾರ್ಟಿಗೂ ಗೊತ್ತಿತ್ತು. ಈಗೇನು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿತ್ತು. ಯಾಕಂದ್ರೆ ನಿಮ್ಮ ಇಂಟರ್ವ್ಯೂನ ನಾನು ನೋಡಿದ್ದೆ. ಓಕೆ, ನೀವು ಮುಖ್ಯಮಂತ್ರಿಗಳ ಇಂಟರ್ವ್ಯೂ ಮಾಡಿದ್ನ. ಹೌದಪ್ಪ, ಇಂಥವ್ರು ಬರಬೇಕು ರಾಜಕೀಯಕ್ಕೆ ಅನ್ನೋ ಚರ್ಚೆಗಳ ನಡುವೆ ಕೊನೆ ಕ್ಷಣದಲ್ಲಿ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ನಿಮ್ಮನ್ನ ಬೆಂಬಲಿಸಿದವ್ರಿಗಾಗಿ ನಿಂತ್ರಿ. ಹಿಂದೆ ಸರಿದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ. ಆ ನಂತರದಲ್ಲಿ ಹೇಗಿದೆ ಎಲ್ಲವೂ? ದಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ಒಬ್ಬ ರಾಜಕಾರಣದಲ್ಲಿ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತಂದು ಹೋರಾಟ ಮಾಡಿದ್ದು. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಐ ಕ್ರಿಯೇಟೆಡ್ ಎ ಡೆಂಟ್ ಅಂತ, ಅಂದ್ರೆ ಒಂದು ಮಾರ್ಕ್. ಅದು ಒಂದು ನ್ಯಾರೇಟಿವ್ ಕ್ರಿಯೇಟ್ ಆಯ್ತು. ಹೌದು, ಹೊಸಬರು ಬರಬೇಕು ಅನ್ನೋದು. ಸೊ ದಟ್ ಮಚ್ ಐ ಆಮ್ ವೆರಿ ಪ್ರೌಡ್ ಅಬೌಟ್.
ಅದು ಆದ ನಂತರ ನನಗೆ ಮುಂಚೆನೆ ಗೊತ್ತಿತ್ತು. ಸೊ ರಾಜಕಾರಣ ಇಲ್ಲಿ ಬೆಳಿಬೇಕು, ಒಂದು ದೊಡ್ಡ ವೇದಿಕೆ ಸಿಗಬೇಕು ಅಂತಂದ್ರೆ ನಿರಂತರವಾಗಿ ಜನಗಳ ಹತ್ರ ಸಂಪರ್ಕ ಇಟ್ಕೋಬೇಕು ಅಂತಂದು. ಹಾಗಾಗಿ ಇಮಿಡಿಯೇಟ್ಲಿ 5 days ಆಫ್ಟರ್ ಎಲೆಕ್ಷನ್ ನಾನು ಕೃತಜ್ಞತಾ ಸಮಾರಂಭ ಅಂತಾನು ಮಾಡಿದೆ. ತುಂಬಾ ದೊಡ್ಡ ಕ್ರೌಡ್ ಬಂತು, ನಿರೀಕ್ಷೆಗೂ ಮೀರಿ ದೊಡ್ಡ ಕ್ರೌಡ್ ಬಂತು. ಸೊ ಅದಾದ ನಂತರ ನನಗೆ ನಿರೀಕ್ಷೆ ಮೀರಿ ಅಂತಾನು ಹೇಳ್ಬೋದು ಅಥವಾ ಅನಿರೀಕ್ಷಿತವಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕರೆಗಳು ಬರೋಕ್ ಶುರು ಆಯ್ತು. ನೀವು ಬೀದರ್ಗೆ ಬನ್ನಿ, ಗುಲ್ಬರ್ಗ ಬನ್ನಿ, ಬೆಳಗಾಂ ಬನ್ನಿ, ನಾವಿಲ್ಲಿ ಒಂದು ಸಭೆ ಮಾಡ್ತೀವಿ, ನೀವು ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ ಬಂತು. ಈ ಎಲೆಕ್ಷನ್ ಪೂರ್ವ ಇಲ್ಲಿ ಓಡಾಡ್ಬೇಕಾದ್ರೆ ನಾವು ದುಡ್ಡು ಕೊಟ್ಟು ಸಮಾರಂಭಗಳಿಗೆ ಸ್ಪಾನ್ಸರ್ ಮಾಡಿ ಗೆಸ್ಟ್ಗಳಾಗಿ ಹೋಗ್ಬೇಕಾಗಿತ್ತು. ಆ ಒಂದು ಕಲ್ಚರ್ ಇದೆ ಅನ್ಫಾರ್ಚುನೇಟ್ಲಿ. ಸೊ ಈಗ ಏನಾಗ್ತಾ ಇದೆ, ಜನಗಳು ನಮ್ಮ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಿಮ್ಮ ಪ್ರೆಸೆನ್ಸ್ ಇರಬೇಕು, ನಿಮ್ಮ ಮಾತುಗಳು ನಮ್ಮ ಸಭಿಕರಿಗೆ ಅಥವಾ ಆಡಿಯನ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಬೇಕು ಅಂತಂದು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಮಾಜ ಸೇವೆನೂ ನಡೀತಾ ಇದೆ. ಜೊತೆಗೆ ದಾವಣಗೆರೆ ಕ್ಷೇತ್ರ ಎಲ್ಲೇ ಏನೇ ಫಂಕ್ಷನ್ ಆದ್ರೂ ಕೂಡ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅದು ಸಾವಿರ್ಬೋದು, ಮದುವೆಗಳಿರ್ಬೋದು, ಯೂಶಲಿ ಹೋಮ್ ಫಂಕ್ಷನ್ಸ್ ಇರ್ತದಲ್ಲ ಅದು ಇರ್ಬೋದು, ಅಥವಾ ಕೆಲವೊಂದು ಪಬ್ಲಿಕ್ ಫಂಕ್ಷನ್ಸ್ ಕೂಡ ನಾನು ಆಲ್ರೆಡಿ ಅಟೆಂಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮಗೆ ಗೊತ್ತಿರದಂಗೆ ನೀವು ಜನರಲ್ಲಿ ಬೆರ್ತೋಗಿದ್ದೀರಾ, ಜನ ನಿಮ್ಮನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಆಯ್ತಾ. ರಿಸಲ್ಟ್ ಏನ್ ಬೇಕಾದ್ರೆ ಆಗ್ಬೋದು. ನೀವೊಂದು ಮಾತು ಹೇಳಿದ್ರಿ ಡೆಂಟ್ ಅಂತ. ಡೆಂಟ್ ಅಲ್ಲ, ನೀವು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದೀರಾ. ಯಾಕೆ ಮಾತನ್ನ ಧೈರ್ಯವಾಗಿ ಹೇಳ್ತೀನಿ ಅಂದ್ರೆ, ಕೆಲವು ವ್ಯಕ್ತಿಗಳಿರ್ತಾರೆ, ಲೈಕ್ ಅಣ್ಣಾಮಲೈ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ರಾಜಕೀಯದ ಹೊರತಾಗಿ ಆ ವ್ಯಕ್ತಿಯನ್ನ ಜನ ಗೌರವಿಸಿದ್ರು. ಅಣ್ಣಾಮಲೈ ಪೊಲೀಸ್ ಆಫೀಸರ್ ಇಂಥವ್ರು ಬರಬೇಕು, ಪ್ರದೀಪ್ ಈಶ್ವರು ಎಜುಕೇಶನ್ ಇಷ್ಟು ಮೋಟಿವೇಶನ್ ಸ್ಪೀಚರು ಬರಬೇಕು. ಅದೇ ರೀತಿ ವಿನಯ್ ಕುಮಾರ್ ಕೂಡ ಶಿಕ್ಷಣಕ್ಕೆ ಕೊಡ್ತಿರುತ್ತದೆ. ಯಾಕಂದ್ರೆ ತುಂಬಾ ಖುಷಿ ವಿಚಾರ ಅಂದ್ರೆ ಎಲ್ಲೋ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಕಾಶ್ಮೀರದಲ್ಲಿ ಕೂಡ ಇನ್ಸ್ಟಿಟ್ಯೂಟ್ ಹೌದು. ಈಗ ನೆಕ್ಸ್ಟ್ ಈಗ ದಾವಣಗೆರೆಯಲ್ಲಿ ಹೊಸದಾಗಿ ಶುರು ಆಗಿದೆ ಈಗಾಗಲೇ. ಇವೆಲ್ಲವನ್ನ ನೋಡಿದಾಗ ಮತ್ತೆ ನೀವು ಹೇಳ್ತಿರೋದು ಕನಿಷ್ಠ 100 ಕರ್ನಾಟಕದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬರಬೇಕು ಆಯ್ತಾ. ಇದರಿಂದಾಗಿ ನಿಮ್ಮನ್ನ ಗೌರವಿಸ್ತಾ ಇದ್ದಾರೆ. ನಿಮ್ಮ ಈ ಎಜುಕೇಶನ್ ಇಷ್ಟಾಗಿ ಏನ್ ನಡೀತಾ ಇದೆ, ಆ ಸಂದರ್ಭದಲ್ಲಿ ಸಿಕ್ಕಂತ ಗೌರವ 140 ಕೋಟಿ ಜನರಲ್ಲಿ 5 ಜನ ಟಾಪ್ ಟೀಚರ್ಸು, ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್. ರಿಯಲಿ ವೆರಿ ಪ್ರೌಡ್ ಅಬೌಟ್ ಇಟ್. ಅಂದ್ರೆ ನಾವು ಬಂದಂತ ಒಂದು ಹಿನ್ನೆಲೆ ಏನಿದೆ, ಬಡತನದಿಂದ ಬಂದಿರೋಂಥದ್ದು, ಒಂದು ರೀತಿಯಲ್ಲಿ ಸ್ವಂತ ಸಾಮರ್ಥ್ಯ, ಪೇರೆಂಟ್ಸ್ ಶ್ರೀರಕ್ಷೆ, ಆಮೇಲೆ ಜನಗಳ ಬೆಂಬಲ, ಒಂದು ಗಟ್ಟಿ ನಿರ್ಧಾರ ತಗೊಂಡು ನಾನು IAS ಆಗದೆ ಇದ್ರೇನಂತೆ ಬಡವ್ರ ಮಕ್ಕಳನ್ನ ಇನ್ನೊಬ್ರನ್ನ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಸೆಯಿಂದ ಹೋಗಿ ಒಂದು ಸಂಸ್ಥೆ ಕಟ್ಟಿದೆ. ಅದು ಬೆಳೀತು. ಅಂಡ್ ನಾನು ಅಷ್ಟಕ್ಕೆ ಸುಮ್ಮನೆ ಆಗ್ಲಿಲ್ಲ. ನಾನು ಈಗ ಏನಾಗುತ್ತೆ, ಒಬ್ಬ ಟೀಚರ್ ಅಂತಂದ್ರೆ ಕ್ಲಾಸಲ್ಲಿ ಪಾಠ ಮಾಡಿ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಟ್ಟು ದೆನ್ ಅವರವರು ವೈಯಕ್ತಿಕ ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ. ಸೊ ನಾನು ಸ್ವಲ್ಪ ಸಮಾಜಮುಖಿಯಾಗಿ ಐ ಸ್ಟಾರ್ಟೆಡ್ ವಾಯ್ಸಿಂಗ್ ಔಟ್ ಮೈ ಕನ್ಸರ್ನ್ಸ್. ಸೊ ಟ್ವಿಟರ್ ಅಲ್ಲಿ ಸುಮಾರು 1.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅಂಡ್ ದೇ ಆರ್ ಫ್ರಮ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಕಂಟ್ರಿ. ಆಮೇಲೆ ನಾವು ರಿಸಲ್ಟ್ ಕೊಡ್ತಾ ಹೋದ್ವಿ, ಬೆಸ್ಟ್ ರಿಸಲ್ಟ್. ಸೊ ಕಡಿಮೆ ಸ್ಟೂಡೆಂಟ್ಸ್ ಇದ್ರೂ ಕೂಡ ಪ್ರತಿ ವರ್ಷ 5 ರ್ಯಾಂಕ್ ಇಂದ ಶುರು ಆಗಿದ್ದು ಇವಾಗ ಸುಮಾರು ಕನ್ಸಿಸ್ಟೆಂಟ್ ಲಾಸ್ಟ್ 3 years ಇಂದ 200 UPSC ರ್ಯಾಂಕ್ಸ್ ಬರುತ್ತೆ. ಅದು ಐ ಮೀನ್ ನೀವು 10 ಸ್ಟೇಟ್ಸ್ ನ ಗುಡ್ಡೆ ಹಾಕಿ ಅಷ್ಟು ರಿಸಲ್ಟ್ಸ್ ನ ತೆಗಿಯಕ್ಕಾಗಲ್ಲ. ಒಂದೊಂದು ಸ್ಟೇಟ್ 20-30 ರ್ಯಾಂಕ್ ಬಂದ್ರು. ಸೊ ನಾವು ಒಂದು ಸಂಸ್ಥೆಯಿಂದ ಅಷ್ಟೊಂದು ರ್ಯಾಂಕ್ಸ್, ಅದರಲ್ಲಿ ಕರ್ನಾಟಕದಿಂದ ಒಂದು 25ರಿಂದ 26 ರ್ಯಾಂಕ್ ನಮ್ಮ ಹತ್ರ ಬರ್ತಾ ಇದೆ. ಅದು 100 ರ್ಯಾಂಕ್ ಆಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಈ ರೀತಿ ಒಂದು ರೆಕಗ್ನಿಷನ್ ಸಿಕ್ಕಾಗ, ಅದು ದಿ ಎಕನಾಮಿಕ್ ಟೈಮ್ಸ್ ಟಾಪ್ ಬಿಸ್ನೆಸ್ ಡೈಲಿ, ಅದು ಇಂಡಿಯಾದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್. ಸೊ ಅವರು ಟೀಚರ್ಸ್ ಡೇ ದಿನ ಒಂದು ದೊಡ್ಡ ಇದರಲ್ಲಿ ಪೇಜ್ ಅಲ್ಲಿ ನನ್ನನ್ನು ಹೈಲೈಟ್ ಮಾಡಿ, ಅಲ್ಲಿ 6 ಜನ ಇದ್ರು, 6 ಜನದಲ್ಲಿ ಸೂಪರ್ ಸ್ಟಾರ್ ಎಜುಕೇಟರ್ಸ್ ಇನ್ ಇಂಡಿಯಾ ಟುಡೇ ಅನ್ನೋ ತರ, ಅದರಲ್ಲಿ $1 billion ಕಂಪನಿ ಓನರ್ಸು ಇದ್ರು. ಅಲ್ಲಿ ನಾನೊಬ್ಬ, ನನಗೆ ಹೆಮ್ಮೆ ಅನ್ನಿಸ್ತು. ಅಂದ್ರೆ ಯಾಕೆ ಹೆಮ್ಮೆ ಅನ್ನಿಸ್ತು ಅಂತಂದ್ರೆ, ನಮ್ಮ ಕೆಲಸನ ನಾವು ಒಳ್ಳೆ ಅಪೇಕ್ಷೆ ಇಟ್ಕೊಂಡು, ಗುಡ್ ಇಂಟೆನ್ಷನ್ ಇಟ್ಕೊಂಡು, ಅಥವಾ ಏನು ಅಪೇಕ್ಷೆ ಇಲ್ದಂಗೆ ಗುಡ್ ಇಂಟೆನ್ಷನ್ ಇಂದ ಕೆಲಸ ಮಾಡ್ಕೊಂಡು ಹೋದ್ರೆ ಸಮ್ವೇರ್ ರೆಕಗ್ನಿಷನ್ ಆಟೋಮೆಟಿಕ್ ಸಿಗುತ್ತೆ ಅಂತ ನಾವು ದೊಡ್ಡವರೆಲ್ಲ ಕೇಳಿದ್ವಿ ನಾವೆಲ್ಲ. ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಇಂಟ್ರೋಲ್ ನೋಡಿದಾಗ ಅವ್ರೆಲ್ಲ ಫಂಕ್ಷನ್ ಹೋಗ್ತಿರ್ಲಿಲ್ಲ, ಪ್ರೈಸ್ ನ ಚೇಸ್ ಮಾಡ್ತಾ ಇರ್ಲಿಲ್ಲ. ಸೊ ಆಟೋಮೆಟಿಕಲಿ ಅವ್ರನ್ನ ಚೇಸ್ ಮಾಡಕ್ ಶುರು ಮಾಡ್ಬಿಡುತ್ತೆ. ಹಂಗಾಗಿ ಕೆಲಸದಲ್ಲಿ ಶ್ರದ್ಧೆ. ಸೊ ಐ ಥಿಂಕ್ ಬಂದಿದೆ. ಬಟ್ ರೆಕಗ್ನಿಷನ್ ಏನ್ ಮಾಡುತ್ತೆ, ಜವಾಬ್ದಾರಿ ಹೆಚ್ಚು ಮಾಡ್ತದೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ. ಇಲ್ಲ ಸರ್, ನಿಜ. ಪರಿಶ್ರಮ ನಿಮ್ದಾಗಿರ್ಬೇಕು, ಪ್ರತಿಫಲ ಅಲ್ಲಿದ್ದಾಗಿ ದೇವ್ರದಾಗಿರ್ಬೇಕು. ಅದು ಸಿಕ್ಕಿದೆ. ಎಲೆಕ್ಷನ್ ಟೈಮಲ್ಲೂ ಬಂದಿದ್ದೀನಿ ನಾನು, ಇದೇ ಮನೇಲಿ ಇಲ್ಲೇ ಕೂತ್ಕೊಂಡು ಮಾತಾಡಿದ್ದೀನಿ, ಇವತ್ತು ಕೂಡ ಬಂದಿದ್ದೀವಿ. ಆದ್ರೆ ಜನ ಮಾತ್ರ ಕಡಿಮೆ ಆಗಿಲ್ಲ, ನಿಮ್ಮ ಮನೇಲಿರೋ ಟ್ರೀಟ್ಮೆಂಟ್ ಕಡಿಮೆ ಆಗಿಲ್ಲ. ಎಲೆಕ್ಷನ್, ಯಾಕಂದ್ರೆ
ಟು ಬಿ ಫ್ರ್ಯಾಂಕ್ ವಿತ್ ಯು ಆಡಿಯನ್ಸಿಗೆ, ಯಾರನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೊಗಳ್ಬಿಟ್ಟು ಹೋಗೋದ್ರಿಂದ ನಮಗೇನು ಸಿಗಲ್ಲ. ಹೇಳ್ಬೇಕಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಂತಾನೆ ನಾವು ಮೀಡಿಯಾಗೆ ಬಂದು 4 ಎಲೆಕ್ಷನ್ ನೋಡಿದ್ದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ಗಳನ್ನ ನೋಡಿದ್ವಿ, ಒಂದಷ್ಟು ಎಮರ್ಜಿಂಗ್ ಲೀಡರ್ಸ್ಗಳು ಅಂತ ನೋಡಿದಾಗ ರಾಜಕೀಯಕ್ಕೆ ಬರಕ್ಕೆ ಏನು ಅರ್ಹತೆ ಅಂದರೆ ದುಡ್ಡು ಅಂತಾರೆ ಎಲ್ಲ ಅಲ್ಲ. ಅದನ್ನ ಹೊರತಾಗಿ ಕೂಡ ಲೀಡರ್ಶಿಪ್ ಇರಬೇಕು, ಅದು ವಿನಯ್ ಅವರಲ್ಲಿ ಇದೆ. ಇದೇ ಕಾರಣಕ್ಕಾಗಿ ನಾವು ಅವ್ರ ಸಂದರ್ಶನ ಮಾಡ್ತಿರೋದು. ಹೌದು, ನಿಮ್ಮನ್ನ ಎಜುಕೇಶನ್ ಇಷ್ಟ ಆಗಿ ಜನ ಒಪ್ಕೊಂಡು ಆಗೋಗಿದೆ. ವಾಟ್ ನೆಕ್ಸ್ಟ್ ಫಾರ್ ವಿನಯ್ ಕುಮಾರ್ ಇನ್ ಪಾಲಿಟಿಕ್ಸ್? ಇಲ್ಲ, ಪೊಲಿಟಿಕ್ಸ್ ಅಲ್ಲಿ ಬೆಳಿಬೇಕನ್ನೋ ನನ್ಗೆ ಮಹದ ಆಸೆನೇ ಇದೆ. ಆ ಆಸೆ ಚಿಗುರಿತ್ತವಾಗ, ಈಗ ದೊಡ್ಡದಾಗಿ ಬೆಳೆದಿದೆ. ಆಸೆ ಅದೊಂದು ಆಕಾಂಕ್ಷೆನೂ ಹೌದು, ಆಸೆನೂ ಹೌದು, ಆಕಾಂಕ್ಷೆನೂ ಹೌದು. ಆಸೆ ಏನಕ್ಕೆಪ್ಪ ಅಂತಂದ್ರೆ ಸರ್ವ್ ಮಾಡ್ಬೇಕು ಬಹಳ ಜನನ್ನ. ಸೊ ನಾನು ಆಗ್ಲೇ ಹೇಳ್ದಂಗೆ ಹೊಸೊಬ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮುಂದುವರೆದ್ರೆ, ಸಕ್ಸಸ್ಫುಲ್ ಆದ್ರೆ ಬೇರೆಯವ್ರು ಬೆಳಿತಾರೆ ಅಂತಂದು. ಸೊ ಆ ನಿಟ್ಟಿನಲ್ಲಿ ಹೋರಾಟ ನಿರಂತರವಾಗಿರುತ್ತೆ. ಹೋರಾಟ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಇಲ್ಲಿ. ಕರೆಕ್ಟ್. ಅಂಡ್ ನಾವು ನಮ್ಮ ವ್ಯಕ್ತಿತ್ವ ಯಾವ ರೀತಿ ಬೆಳೆಸ್ಕೊಂಡಿದೀವಿ ಅಂತಂದ್ರೆ ಕೆಲವರು ಒಪ್ಪಲ್ಲ ಇದನ್ನ. ಅಂದ್ರೆ ನಾವ್ ಅಲ್ಲಿ ಹೋಗಿ ನಮ್ಮ ಆಡು ಮಾತಲ್ಲಿ ಹೇಳ್ತೀವಲ್ಲ, ಬಕೆಟ್ ಹಿಡಿಯೋದು, ದೊಡ್ಡವ್ರ ಮನೆಗೆ. ನಾನು ಇದುವರೆಗೆ ಎಲೆಕ್ಷನ್ ಮುಗ್ದಾಗಿಂದ ನಾನು ಎಲ್ಲೂ ಹೋಗಿಲ್ಲ. ನಾನು ಯಾವ ಲೀಡರ್ನು ಭೇಟಿ ಆಗೋದಕ್ಕೆ ಹೋಗಿಲ್ಲ, ಯಾರ ಮನೆ ಹತ್ರನೂ ಹೋಗಿಲ್ಲ. ಒಂದು ಮೈಸೂರು ಸಮಾವೇಶಕ್ಕೆ ಹೋಗಿದ್ದೆ, ಅದು ನಮ್ಮ ನೈತಿಕ ಬೆಂಬಲ ಅನ್ನೋ ತರ ನಾನು ಒಬ್ಬ ಅಹಿಂದ ನಾಯಕರು ಕೊಡ್ಬೇಕಂತ ಅಲ್ಲಿ ಹೋಗಿದ್ದೆ. ಅವ್ರ ಪರವಾಗಿ ಮಾತಾಡಿದೀನಿ. ಬಟ್ ನನಗೊಂದು ಅವಕಾಶ ಕೊಡಿ ಅಂತಂದು ಯಾರ ಮುಂದೆನೂ ಹೋಗಿಲ್ಲ ನಾನು. ಸೊ ಈ ಅವಕಾಶ ನಾವೇ ಸೃಷ್ಟಿ ಮಾಡ್ಕೋಬೇಕಂತ ನಾವು ಬಲವಾಗಿ ನಂಬಿರೋದು. ಹಾಗಾಗಿ ಮುಂದಿನ ದಿನ MLA ಎಲೆಕ್ಷನ್ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಅದು ದಾವಣಗೆರೆನಲ್ಲೇ ಮಾಡ್ಬೇಕಂತ ಕ್ಷೇತ್ರ ನಿರ್ಧಾರ ಮಾಡಿ ಮಾತಾಡ್ದಂಗಿತ್ತು. ಅದೇ ದಾವಣಗೆರೆ ಉತ್ತರ ನನಗೆ ಸೂಕ್ತ ಅನಿಸ್ತಿದೆ ಅಂತಂದು. ಯಾಕಂದ್ರೆ ಹುಟ್ಟೂರು ಕಕ್ಕರಗೊಳ್ಳ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಬರುತ್ತೆ. ಜೊತೆಗೆ ಈ ಮನೆ ನಾವು ಕೂತ್ ಮಾತಾಡ್ತಿರೋದು ದಾವಣಗೆರೆ ಉತ್ತರ ಭಾಗ ಅದು. ಹಾಗಾಗಿ ಆ ಒಂದು ಭಾವನೆಯಿಂದ ಮಾಡಬೇಕು, ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಹಂಗಾಗಿ ಇದೆ ಅದು. ಇನ್ನ ಯಾವುದೇ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇಲ್ಲ ಇಲ್ಲಿ. ಸೊ ಬೇಸಿಕಲಿ ಫೈಟರ್. ಹೌದು. ಹಂಗಾಗಿ ಬಿಫೋರ್ ಎಲೆಕ್ಷನ್ ಕೊನೆ ಕ್ಷಣದಲ್ಲಿ ಆಫ್ಟರ್ ಎಲೆಕ್ಷನ್ ನೀವ್ ಯಾರ ಹತ್ರನೂ ಹೋಗಿಲ್ಲ, ಬಿಫೋರ್ ಎಲೆಕ್ಷನ್ ಹೋಗಿಲ್ಲ. ಆದ್ರೆ ನಿಮ್ಮನ್ನ ತಡೆಯೋ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ? ಬಹಳ ದೊಡ್ಡ ಮಟ್ಟದಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ CM ಬಂದ್ರು ಇಲ್ಲಿಗೆ. ಹೌದು. CM ಹತ್ರನು ಕರ್ಕೊಂಡೋಗಿ ಅಲ್ಲೂ ಹೇಳ್ಸಿದ್ರು. ಪಾಪ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಹೇಳಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆಲ್ಲ ಹೇಳಿದ್ರು. ಬಟ್ ನಾವು ಐ ಬಿಲೀವ್ ವಿ ಆರ್ ಇನ್ ಇರಾ ಆಫ್ ನ್ಯೂ ಪಾಲಿಟಿಕ್ಸ್. ಈಗಿರೋ ಒಂದು ಡೆವಲಪ್ಮೆಂಟ್ ಇರ್ಬೋದು ದೇಶದಲ್ಲಿ, ಇದು ಬೆಳೀತಾ ಇರೋ ರೀತಿ, ಈಗಿನ ಯೂತ್ ಆಸೆ ಆಕಾಂಕ್ಷೆ ಎಲ್ಲ ನೋಡ್ಕೊಂಡು ಹೋದ್ರೆ ನಾವು ಓಲ್ಡ್ ವೇನಲ್ಲಿ ಡಿಸಿಷನ್ ಮೇಕಿಂಗ್ ಮಾಡಬಾರ್ದು. ಪೊಲಿಟಿಕ್ಸ್ ಅನ್ನೋದನ್ನು ಕೂಡ ನಾವು ಹಳೆ ಕಾಲದ ಆಂಗಲ್ ಇಂದ ನೋಡಕ್ ಹೋಗ್ಬಾರ್ದು. ಕರೆಕ್ಟ್. ಅಂದ್ರೆ ನಾವು ಈ ರೀತಿ ಹಿಂದೆ ಸರ್ಕೊಂಡ್ರೆ ಮುಂದಿನ ದಿನ ನಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ಈಗ ಆ ರೀತಿ ಇಲ್ಲ ಪ್ರಪಂಚ ಇವಾಗ. ಸೊ ನಾವು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು. ಒಂದು ಅವಕಾಶ ಮುಚ್ಚಿದ್ರೆ ಇನ್ನೊಂದು ಅವಕಾಶ ಓಪನ್ ಮಾಡೋವಷ್ಟು ನಮಗೆ ಒಂದು ಸ್ಮಾರ್ಟ್ನೆಸ್ ಇರ್ಬೇಕು ಇವಾಗ. ಸೊ ಬಹಳ ಎಫರ್ಟ್ ನಡೀತು ನನ್ನ ಸ್ಟಾಪ್ ಮಾಡೋದಕ್ಕೆ. ಸೊ ನಾನು ವಾಪಸ್ ಬಂದು ಎಲೆಕ್ಷನ್ ಸ್ಥಳೀಯವಾಗಿ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಇಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಟಾರ್ಗೆಟ್ ಮಾಡಿದ್ರು. ಅವನ ಜೊತೆ ಓಡಾಡಬೇಡಿ, ಅವನ ಜೊತೆ ಓಡಾಡಿದ್ರೆ ನಿಮ್ಗೆ ಈ ಪನಿಷ್ಮೆಂಟ್ ಆಗುತ್ತೆ, ಈ ರೀತಿ ನಿಮ್ಗೆ ಶಿಕ್ಷೆ ಆಗುತ್ತೆ, ಓಡಾಡ್ಬೇಡಿ ಅಂತಂದೆಲ್ಲ ಎದುರಿಸಿದ್ರು. ಜನ ಎದುರಿದ್ರು ಆಬ್ವಿಯಸ್ಲಿ. ಅಂಡ್ ದೆನ್ ಇಲ್ಲಿ ಸರ್ಪ್ರೈಸಿಂಗ್ಲಿ ಶಾಮನೂರ್ ಕುಟುಂಬದಿಂದ ನೇರವಾಗಿ ಯಾವತ್ತು ಏನು ಥ್ರೆಟ್ ಬಂದಿಲ್ಲ ನನಗೆ. ಅವ್ರು ಯಾವತ್ತು ಯಾರನ್ನೋ ಕಳಿಸಿ ಎದುರಿಸೋದಕ್ಕೆ ಪ್ರಯತ್ನ ಮಾಡಿದ್ದು ಅಥವಾ ಬೆದರಿಕೆ ಒಡ್ಡೋದು ಆ ರೀತಿ ಯಾವತ್ತು ಅವ್ರು ಮಾಡಿಲ್ಲ. ಐ ಥಿಂಕ್ SS ಮಲ್ಲಿಕಾರ್ಜುನ್ ಅವರು ನನಗೆ ಗೊತ್ತಿರೋ ಹಾಗೆ ಜೆಂಟ್ಲ್ಮನ್. ಹೌದು. ಸೊ ಆ ವಿಚಾರದಲ್ಲಿ ಈ ಡಸಂಟ್ ಇಂಡಲ್ಜ್ ಇನ್ ದಟ್ ಕೈಂಡ್ ಆಫ್ ಪಾಲಿಟಿಕ್ಸ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರ ತಂತ್ರಗಾರಿಕೆ, ಅವರು ಹಣದ ಬಲದ ಮೇಲೆ, ಅವರಿಗಿರೋ ರಾಜಕೀಯ ಕ್ಯಾಪಿಟಲ್, ಪೊಲಿಟಿಕಲ್ ಕ್ಯಾಪಿಟಲ್, ಅದ್ರ ಬೇಸಿಸ್ ಮೇಲೆ ಫೈಟ್ ಮಾಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬೇರೆಯವ್ರನ್ನ ಕರೆಸಿ ಅದನ್ನು ಉಪಯೋಗಿಸ್ಕೊಂಡು ನಮ್ಮವರನ್ನ ನಮ್ಮ ಮೇಲೆ ಬಿಟ್ಟು ಆ ರೀತಿ ದಬ್ಬಾಳಿಕೆ ಅಂತ ಖಂಡಿತ ಮಾಡಿದ್ದಾರೆ. ಬಟ್ ನೇರವಾಗಿ ಅವರಿಂದ ಯಾವತ್ತೂ ನಮ್ಗೆ ತೊಂದರೆ ಆಗಿಲ್ಲ. ಓಕೆ. ಇದು ಯಾಕಂದ್ರೆ ದಾವಣಗೆರೆ ಅಂದ್ರೆ ಒಂದ್ ಕಡೆ ಶಾಮನೂರ್ ಫ್ಯಾಮಿಲಿ, ಇನ್ನೊಂದ್ ಕಡೆ ಸಿದ್ದೇಶ್ವರ ಫ್ಯಾಮಿಲಿ. ಕೆಲವರು ಬೇರೆ ರೀತಿ ತಂತ್ರ ಪ್ರತಿತಂತ್ರ ಮಾಡಿರ್ತಾರ, ಗೊತ್ತಿರಲ್ಲ. ಕುತಂತ್ರ ಅನ್ನೋದು ರಾಜಕೀಯದ ಒಂದು ಸಹಜ ಗುಣ. ಅಟ್ ದ ಸೇಮ್ ಟೈಮ್ ಬಿಜೆಪಿಯಿಂದ ನಿಮ್ಗೆ ಏನಾದ್ರು ಮನವೊಲಿಸೋ ಪ್ರಯತ್ನಗಳು, ಇಲ್ಲ ನೀನ್ ಇಲ್ಲೇಬೇಕು, ಬೆನ್ ತಟ್ಬೇಕು, ಆ ತರದಕ್ಕೆ ಏನಾದ್ರು ಬಂದು? ಇಲ್ಲ. ಏನು ಒಂದು ದಿನನೂ ಯಾವ ಬಿಜೆಪಿ ಲೀಡರ್ ನಮ್ಮ ಮನೆ ಬರ್ಲಿಲ್ಲ, ಅಥವಾ ಅವರು ಕೂಡ ನೇರವಾಗಿ ಸಂಪರ್ಕ ಮಾಡಿಲ್ಲ, ಅಥವಾ ಕರೆದ್ಬಿಟ್ಟು ನೀನ್ ನಿಲ್ಲು ಏನೋ ಮಾಡ್ತೀವಿ, ಅವೆಲ್ಲ ಊಹಾಪೋಹಗಳು. ಅವೆಲ್ಲ ಆಟೋಮೆಟಿಕಲಿ ಸೃಷ್ಟಿ ಆಯ್ತು ಆ ಸಂದರ್ಭದಲ್ಲಿ. ಆದ್ರೆ ಈಗ ಎಲೆಕ್ಷನ್ ಮುಗಿದ ಮೇಲೆ ಕೆಲವೊಂದು ಸುಳಿವುಗಳು ಬರ್ತಾ ಇದಾವೆ. ಲೈಕ್
ನಿಮ್ಮಂತವ್ರು ಬಿಜೆಪಿನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಟ್ ಎಲೆಕ್ಷನ್ಗಿಂತ ಮುಂಚೆ ಯಾರು ನಮ್ಮನ್ನ ಇನ್ವೈಟ್ ಮಾಡ್ಲಿಲ್ಲ. ಅದು ಒಂದು ಓಪನ್ ಆಗಿ ತೇಜಸ್ವಿ ಸೂರ್ಯ ಒಂದು ಟ್ವಿಟರ್ ಅಲ್ಲಿ ಇನ್ವೈಟ್ ಮಾಡಿದ್ರು, ಅದನ್ನು ಕೂಡ ನಾನು ನಿರಾಕರಿಸಿದ್ದೆ ತುಂಬಾ ವಿನಮ್ರತೆಯಿಂದ. ಬಟ್ ಆ ರೀತಿ ಬಿಜೆಪಿಯಿಂದನೂ ತೊಂದರೆನೂ ಆಗಿಲ್ಲ ಅಥವಾ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾನು ಕೂಡ ಬಂದಿಲ್ಲ. ಅದು CM ಯಾರೋ ನನಗೆ ಅನ್ಸ್ದಂಗೆ ಹೊನ್ನಾಳಿ HP ಮಂಜಪ್ಪ ಅನ್ಸುತ್ತೆ, ಅದನ್ನ ಸುಳ್ಳು ಹೇಳ್ಬಿಟ್ಟು ಯಾರೋ ಬಂದು ನನ್ನ ಮಧ್ಯರಾತ್ರಿ ಮೀಟ್ ಮಾಡಿದ್ರಂತೆ, ಏನೋ ಡೀಲ್ ಆಗೋಯ್ತು ಅಂತಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಅದನ್ನ CM ಅದನ್ನ ಹೇಳೋದಕ್ಕಿಂತ ಮುಂಚೆ ಮೇ ಬಿ ವೆರಿಫೈ ಮಾಡ್ಬೇಕಿತ್ತು. ಬಟ್ ಆ ರಾಜಕಾರಣ ಆ ಮೊಮೆಂಟ್ ಹಂಗಿತ್ತು. ವಿನಯ್ ಕುಮಾರ್ನ ಸೋಲಿಸ್ಲೇಬೇಕು ಅನ್ನೋದಿತ್ತು. ಆ ವಿನಯ್ ಕುಮಾರ್ ಸೋಲಿಸಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಒಂದು ಅವ್ರ ತಲೆಯಲ್ಲಿತ್ತು. ಹಾಗಾಗಿ ಆ ಸುಳ್ಳು ಸುದ್ದಿಗಳೆಲ್ಲ ಬಂದು ಆ ಸಂದರ್ಭದಲ್ಲಿ. ಕೆಲವೊಂದು ಸಲ ಲೆಕ್ಕಾಚಾರಗಳ ವ್ಯತ್ಯಾಸಗಳಾಗುತ್ತೆ, ಆದ್ರೆ ಆಸೆ, ಆಕಾಂಕ್ಷೆ, ಅಭಿಲಾಷೆ ಯಾವತ್ತೂ ಕಟ್ಟಾಗಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಇದು ಒಂದು ರೀತಿ ಸೋಲು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅನುಭವದ ಪಾಠ ಅಂತ ತಗೊಂಡಿದ್ದೀರಾ. ಹೌದು, ಹೇಗನ್ಸುತ್ತೆ ನಿಮ್ಗೆ? ಅನುಭವ ಕೆಲವೊಬ್ರಿಗೆ ಹೇಳ್ತಾ ಇರ್ತೀನಿ ನನ್ನ ಮನೇಲಿ ಕೂತಾಗ, 10 ವರ್ಷದಲ್ಲಿ ಕಲಿಯಕ್ಕೆ ಆಗದೆ ಇರೋದನ್ನ ನಾನು ಈ ಒಂದು 10 ತಿಂಗಳಲ್ಲಿ ನಾನು ಕಲ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತ್ರಿಕೋನ ಸ್ಪರ್ಧೆ ಆಯ್ತು, ಹಳ್ಳಿಗೆ ಭೇಟಿ ಕೊಟ್ಟಿದ್ದೆ, ಪ್ರತಿಯೊಬ್ಬ ಸಮಾಜದವ್ರನ್ನು ಕೂಡ ನಾನು ಭೇಟಿಯಾಗಿದ್ದೆ. ಇಲ್ಲಿ ಜನಗಳು ಸೈಕಾಲಜಿ ಅರ್ಥ ಆಯ್ತು, ಈ ಸೋಶಿಯಾಲಜಿ ದರ್ಶನ ಆಯ್ತು, ರೈಟ್? ಸೊಸೈಟಿ ಹೇಗೆ ಫಂಕ್ಷನ್ ಆಗುತ್ತೆ, ಸೊಸೈಟಿನಲ್ಲಿ ಹೇಗೆ ಡೈನಾಮಿಕ್ಸ್ ಇರ್ತದೆ, ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಜನಗಳು ಅನ್ನೋದು. ಪೊಲಿಟಿಕಲ್ ಸೈನ್ಸ್ ನಾವು ಓದಿದ್ದು ಹೇಳಿಕೊಟ್ಟಿದ್ದು ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಇಲ್ಲಿ ಅದರ ದರ್ಶನ ಆಯ್ತು, ಎಷ್ಟು ಡಿಸ್ಫಂಕ್ಷನಲ್ ಆಗಿದೆ, ಎಷ್ಟು ಕೆಟ್ಟೋಗಿದೆ ವ್ಯವಸ್ಥೆ ಅನ್ನೋದು. ಸೊ ಆ ಅನುಭವ ಏನಿದೆಯಲ್ಲ ಇವತ್ತು ನನ್ನನ್ನ ಬೆಟರ್ ಪರ್ಸನ್ ಆಗಿ ಮಾಡಿದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ನೀವು ಜಾಸ್ತಿ ಜನಗಳ ಜೊತೆ ಸಂಪರ್ಕ ಬೆಳೆಸಿ ಅವ್ರ ಜೊತೆ ಒಂದು ರೀತಿಯಲ್ಲಿ ಇಂಟರಾಕ್ಟ್ ಮಾಡಿದಾಗ ಯು ಬಿಕಮ್ ಎ ಬೆಟರ್ ಪರ್ಸನ್. ಅಂದ್ರೆ ನಿಮ್ಗೆ ಅದು ಎಂಪತಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಜನಗಳು ಕಷ್ಟ ಹತ್ರದಿಂದ ನೋಡಿದಾಗ ನಿಮಗೆ ಮನೆಯಲ್ಲಿ ಕೂರ್ಬೇಕಂತ ಅನ್ಸಲ್ಲ, ಹೋಗಿ ಸೈಲೆಂಟ್ ಆಗಿ ಕೂರ್ಬೇಕಂತ ಅನ್ಸಲ್ಲ. ಸೊ ನಾನು ಆ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆ ಇನ್ಸ್ಟಿಟ್ಯೂಷನ್ ಮಾಡಿದ್ದು. ಇವಾಗ ಬೇಕಿರ್ಲಿಲ್ಲ ಒಂದ್ ರೀತಿಯಲ್ಲಿ ನೋಡಿದ್ರೆ, ಅಲ್ಲಿಂದ ಫ್ಯಾಕಲ್ಟೀಸ್ ನ ಇಲ್ಲಿ ಕರೆಸಿ ಮಾಡೋದು ಪ್ರಾಫಿಟ್ ಆಗಲ್ಲ ಇಲ್ಲಿ ನನಗೆ. ಆಮೇಲೆ ಇನ್ನೊಂದು, ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಹಳ್ಳಿಗಳಿಗೆಲ್ಲ ಹೋದಾಗ ಅಲ್ಲಿ ನಿರುದ್ಯೋಗಿ ಯುವಕರನ್ನ, ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಪೀಪಲ್, ಅವ್ರನ್ನ ನೋಡಿ ನೀವು ಈ ರೀತಿ ಕೂತ್ರಾಗಲ್ಲ, ನಿಮ್ಗೆ ಅವಕಾಶಗಳು ಬೇಕಂತ ನಾನು ಲೆಕ್ಚರ್ ಕೊಡ್ತಾ ಇದ್ದೆ. ಸೊ ಈಗ ನನ್ನ ಲಿಮಿಟೆಡ್ ಕೆಪಾಸಿಟಿನಲ್ಲಿ ಏನ್ ಮಾಡೋಕ್ಕಾಗತ್ತೆ? ಸೊ ಇಟ್ಸ್ ಕೈಂಡ್ ಆಫ್ ಎ ಸ್ಕಿಲ್ ಡೆವಲಪ್ಮೆಂಟ್. ಸೊ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆಲ್ಲ ಅವ್ರನ್ನ ತಯಾರು ಮಾಡ್ಬೋದು, ಹಂಗಾಗಿ ಮಾಡಿದ್ದೀನಿ. ಸೊ ಈ ರೀತಿ ಒಂದು ನಡೀತಾ ಇದೆ. ಪರ್ಟಿಕ್ಯುಲರ್ ಆಗಿ ಮತ್ತೆ ರಾಜಕೀಯಕ್ಕೆ ಅಂತ ಅನ್ನೋದಾದ್ರೆ, ನೀವು ಯಾಕಂದ್ರೆ ಇಡೀ ಭವಿಷ್ಯದ ಪ್ರಜೆಗಳನ್ನ ಅವ್ರಿಗೆ ಪಾಠ ಮಾಡೋರು ನೀವು, ಕಳೆದ 10 ತಿಂಗಳಲ್ಲಿ ನೀವು ಕಲ್ತಂತ ಒಳ್ಳೆ ಪಾಠ ಏನು, ಕೆಟ್ಟ ಪಾಠ ಏನು, ಅಥವಾ ಅನುಭವ ಏನು ರಾಜಕೀಯದಲ್ಲಿ? ಒಳ್ಳೆಯ ಪಾಠ ಅಂತಂದ್ರೆ, ಜನಗಳಲ್ಲಿ ಈಗಲೂ ಒಳ್ಳೆತನ ಜೀವಂತವಾಗಿದೆ, ಆದ್ರೆ ಅದನ್ನ ಜಾಗೃತಗೊಳಿಸ್ಬೇಕು. ಅವರು ಕೂಡ ಗಟ್ಟಿಯಾದ ನಿರ್ಧಾರ ತಗೊಂಡು ಅದಕ್ಕೆ ಬದ್ಧರಾಗಿರೋ ತರ ನಾವು ಮಾಡ್ಬೇಕು ಅನ್ನೋದು ಒಂದು ಪಾಠ ಕಲ್ತಿದ್ದೀನಿ. ಕೆಟ್ಟ ಪಾಠ ಏನಂತಂದ್ರೆ, ಕೆಲವೊಬ್ರು ಹೇಳ್ತಾರೆ ಸಮಾಜ ಭ್ರಷ್ಟ ಆಗಿದೆ ಅಂತ ಅಂದ್ಬಿಟ್ಟು. ಸಮಾಜ ಪರ್ಸೆ ಭ್ರಷ್ಟ ಅಲ್ಲ, ಅಲ್ಲಿ ಅದು ಮಾರಲಿ ಕರಪ್ಟ್ ಆಗಿದೆ ಅಂತಂದು ಹೇಳ್ತಾರೆ. ಅದು ಹಂಗಿಲ್ಲ. ಇಲ್ಲಿ ಈ ರಾಜಕಾರಣಿಗಳು, ನೀವಾಗ್ಲೇ ಹೇಳಿದ್ರಿ ನಿಮ್ ಇಂಟ್ರೊಡಕ್ಷನ್ ಅಲ್ಲಿ, MLAಗಳು ಕೆಲಸ ಮಾಡಿದಾರೋ ಇಲ್ಲೋ, MP ಗಳು ಮಾಡಿದಾರೋ ಇಲ್ಲ ಅಂತಂದು. ಈಗ ಎಲೆಕ್ಟ್ ಆದ್ಮೇಲೆ ಇವರು ಜನಪ್ರತಿನಿಧಿಗಳು ಕೆಲಸ ಮಾಡದೇ ಇದ್ದಾಗ ಅವ್ರ ಮೇಲೆ ಭರವಸೆ ಕಳ್ಕೊಂಡ್ಬಿಡ್ತಾರೆ. ಹಂಗಾಗಿ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಸುಲಿಗೆ ಮಾಡ್ಬೇಕು, ಹೆಂಗಿದ್ರು ಅವ್ರು ಆಮೇಲೆ ಕೆಲಸ ಮಾಡಲ್ಲ, ಹೆಂಗಿದ್ರು ನಮ್ ಕೈಲಿ ಸಿಗಲ್ಲ. ಸೊ ಎನಿವೇ ವಿ ಹ್ಯಾವ್ ಟು ವೋಟ್, ನಾವು ವೋಟ್ ಹಾಕ್ಲೇಬೇಕು, ಅವರಿಗೆ ಬಂದ್ ಕೇಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಏನಾಗ್ತದೆ, ಆ ಟೈಮಲ್ಲಿ ಒಂದು ಕರಪ್ಷನ್ ನಡೀತದೆ. ಸೊ ಜನಗಳು ಭ್ರಷ್ಟರಲ್ಲ. ಸೊ ಹಾಗಾಗಿ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಿದ್ರೆ ನಾವು. ಸೊ ಅದಕ್ಕೆ ಹ್ಯೂಜ್ ಎಫರ್ಟ್ಸ್ ಬೇಕು ಅದಕ್ಕೆ. ಯಾಕಂದ್ರೆ ಪಕ್ಷದ ಆಚೆ ಯಾರನ್ನು ಸ್ವೀಕಾರ ಮಾಡಲ್ಲ ಜನಗಳು, ಪಕ್ಷದ ಒಳಗಿದ್ರೇನೆ ಸ್ವೀಕಾರ ಮಾಡೋದು, ವೋಟ್ ಹಾಕೋದು. ಅದು ಒಂದು ಬ್ಯಾಡ್ ಲೆಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅದು ಚೇಂಜ್ ಆಗ್ಬೇಕದು. ಕರೆಕ್ಟ್. ಪಕ್ಷದೊಳಗೆ ನೀವು ಬಂದ್ರೆ ಅವಾಗ ಏನಾಗುತ್ತೆ, ಪಕ್ಷದಿಂದ ಅಯೋಗ್ಯರು ಬಂದ್ರು ವೋಟ್ ಹಾಕ್ತಾರೆ. ಆ ಮೊಮೆಂಟ್ ಅಲ್ಲಿ ಅನಿವಾರ್ಯ ಅನ್ನೋ ರೀತಿ ಆಗ್ತಾರೆ. ಹೌದು. ಸೊ ಒಳ್ಳೆಯವ್ರು ಬಂದ್ರು ವೋಟ್ ಹಾಕ್ತಾರೆ. ಸೊ ಪಕ್ಷದ ಆಚೆ ಯಾರಾದ್ರೂ ಬಹಳ ಒಳ್ಳೆ ವ್ಯಕ್ತಿ ಇದ್ರೆ, ಸೊ ಅವ್ರು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋದು, ಇನ್ನು ಜನಕ್ಕೆ ಜಾಗೃತರಾಗಬೇಕು ಅನ್ನೋದು. ಆಕ್ಚುಲಿ ಇಲ್ಲಿ ಯಾರ ಪರ ಯಾರ ವಿರುದ್ಧ ಅಂತಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದು ಒಂದ್ ಹಂತದಲ್ಲಿ ಪ್ರೂವ್ ಆಯ್ತು ಬೆಂಗಳೂರು ರೂರಲ್ ಅಲ್ಲಿ. ಯಾಕಂದ್ರೆ DK ಸುರೇಶ್ ಅವರನ್ನ ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ, ದೇಶದಲ್ಲೇ ನಂಬರ್ 1 MP ಅನ್ನೋ
ಪಟ್ಟವನ್ನು ತಗೊಂಡ್ರು. ಆದ್ರೂ ಜನ ಜಾಗೃತರಾಗಿ ಯಾವ ನಿರ್ಧಾರ ಡಿ.ಕೆ. ಇಲ್ಲಿ ಒಂದು ಪಾಯಿಂಟ್ ಇದೆ, ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಅದೇ ಮಂಜುನಾಥ್ ಅವರು ಪಕ್ಷೇತರ ನಿಂತಿದ್ರೆ ಅವರು ಕೂಡ 20,000 ಮೇಲೆ ಓಟ್ ತಗೊಳ್ತಿರ್ಲಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಒಳಗಿಂದ ಹೋಗಿದ್ದವರು, ಪಕ್ಷದ ಒಳಗಿಂದ ಹೋಗಿದ್ರಿಂದ ಅಫ್ಕೋರ್ಸ್ ಇಬ್ಬರಲ್ಲಿ ಯಾರು ಹೆಚ್ಚು ಒಳ್ಳೆ ವ್ಯಕ್ತಿ ಅಂತಂದು ಜನಗಳು ನಿರ್ಧಾರ ಮಾಡಿದ್ರು. ಅವ್ರ ಒಳ್ಳೆತನ ಪಕ್ಷದ ಒಳಗಿದ್ದ ಅಭ್ಯರ್ಥಿ ಪರವಾಗಿ ಜಾಗೃತ ಆಯ್ತದು. ಅವರೇ ಏನಾದ್ರು ರೆಬೆಲ್ ಆಗಿ ಇಂಡಿಪೆಂಡೆಂಟ್ ನಿಂತಿದ್ರೆ ನನ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಬಿಜೆಪಿ ಕಾಂಗ್ರೆಸ್ ಇನ್ಯಾರೋ ಕ್ಯಾಂಡಿಡೇಟ್ ಇದ್ದು, ಈಗ ಫಾರ್ ಎಕ್ಸಾಂಪಲ್ ಈಗ ಯಾರ ಸಿ ಪಿ ಯೋಗೇಶ್ವರ್ ಅವ್ರೇನಾದ್ರು ಇಂಡಿಪೆಂಡೆಂಟ್ ನಿಂತ್ರೆ MLA ಎಲೆಕ್ಷನ್ ಗೆದ್ದಿರೋ ನಿದರ್ಶನಗಳು ಇದಾವೆ. ಬಟ್ ಬಹಳ ಕಷ್ಟ ಆಗುತ್ತೆ. ನಮ್ಮ ಪಾಪ್ಯುಲರ್ ಮೈಂಡ್ ಸೆಟ್ ಹೆಂಗಿದೆ ಅಂತಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ಇಷ್ಟಪಡ್ತಾರೆ. ಈಗ ನನ್ ಮೇಲೂ ಜನಗಳಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಆದ್ರೆ ವೋಟ್ ಹಾಕ್ಬೇಕು ಅಂತ ಬಂದಾಗ ಈ ಪಕ್ಷದ ವೈರಸ್ ತಲೆ ಒಳಗಿರ್ತದಲ್ಲ, ಅದು ನಿರ್ಧಾರ ತಗೊಳಕ್ ಬಿಡಲ್ಲ. ಅದು ಬಹಳ ಕಷ್ಟ ಇದೆ. ಅದು ಹಾಗಾದ್ರೆ ಚುನಾವಣೆ ಎದುರಿಸೋಕೆ ಪಕ್ಷ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಈಗಿರೋ ಇದರಲ್ಲಿ ಪಕ್ಷ ಮತ್ತು ಹಣ ಎರಡು ಇತ್ತು ಅಂತಂದ್ರೆ ಎಂತವ್ರು ಬೇಕಾದ್ರೂ ಆಗೋ ಒಂದು ಸಂದರ್ಭ ಈಗಿದೆ ರಾಜಕಾರಣದಲ್ಲಿ. ನಿಜಕ್ಕೂ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದೇ ಈ ಮಂಜುನಾಥ್ ಸರ್ ಅವರು ವಿನ್ ಆಗಿರೋದು ನೋಡಿದ್ರೆ ಒಂದೊಂದ್ಸರಿ ಜನಗಳು ಒಳ್ಳೆಯವ್ರನ್ನು ಆಯ್ಕೆ ಮಾಡ್ತಾರಂತಂದು. ಬಟ್ ಅದು ಶಾಶ್ವತ ಅಲ್ಲ. ನೆಕ್ಸ್ಟ್ ಟರ್ಮ್ ಅಲ್ಲಿ ಮತ್ತೆ ಚೇಂಜ್ ಆಗಿ ಹೋಗ್ಬಿಡ್ತದೆ. ಅದು ಇಟ್ಸ್ ವೆರಿ ಡೈನಾಮಿಕ್. ಅದು ಚೇಂಜ್ ಮಾಡ್ಬೇಕು ನಾವು ಅಂತ. ಅದಕ್ಕೇನಂತಂದ್ರೆ ಮೊನ್ನೆ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ರು, ರಾಜಕೀಯ ಹಿನ್ನೆಲೆ ಇಲ್ದಿರೋ 1 ಲಕ್ಷ ಜನ ರಾಜಕಾರಣಕ್ಕೆ ಯುವಕರು ಹೊಸಬ್ರು ಬರ್ರಿ ಅಂತಂದು. ಸೊ ಆ ತರ ಎಲ್ಲಾ ಪಕ್ಷದವರು ನೀವು ಹೊಸಬ್ರು ಬನ್ನಿ ರಾಜಕಾರಣಕ್ಕೆ ಅಂತಂದು ಕರೆ ಕೊಟ್ಟು ಅವ್ರಿಗೆ ಅವಕಾಶಗಳನ್ನ ಕೊಟ್ಟು ಬೆಳೆಸಕ್ ಶುರು ಮಾಡಿದಾಗ ಬದಲಾವಣೆ ಖಂಡಿತ ಆಗುತ್ತೆ. ಸರ್, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ನಿಮ್ ಕೈ ಹಿಡಿಲಿಲ್ಲ, ಆದ್ರೆ ಭವಿಷ್ಯದಲ್ಲಿ ನೀವು ಯಾವ್ದಾದ್ರು ಪಕ್ಷಕ್ಕೆ ಕೈ ಹಿಡಿಯೋ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ಪಕ್ಷ ನಮ್ಮನ್ನು ಉಚ್ಚಾಟನೆ ಮಾಡಿದೆ. ಅದೇನಾಯ್ತು? ನೋಟಿಸ್ ಬಂತ? ಅದು ವಾಟ್ಸ್ಆಪ್ ಅಲ್ಲಿ ನೋಡಿದೀನಿ. ನಮ್ಗೇನಿಲ್ಲ, ಮನೆ ಕಳಿಸಿಲ್ಲ ಅವರು ಅಫಿಷಿಯಲ್ ಆಗಿ, ಅಥವಾ ಯಾರೋ ಬಂದು ಕಾಂಗ್ರೆಸ್ ಫಂಕ್ಷನರಿ ನಮ್ ಕೈಯಲ್ಲಿ ಕೊಟ್ಟೋಗಿಲ್ಲ. ಒಂಥರ ದುರಹಂಕಾರ ಅನ್ಸುತ್ತೆ ಅಲ್ವಾ? ಅಂಡ್ ಇಟ್ಸ್ ಎ ರಾಂಗ್ ಆಟಿಟ್ಯೂಡ್. ಮತ್ ಇನ್ನೊಂದೇನಾಯ್ತು, ಅದು ಬೇಸಿಕಲಿ ಉಚ್ಚಾಟನೆ ಮಾಡಿರೋದು ಮೊನ್ನೆ ಒಂದು 15-20 ದಿನದ ಕೆಳಗೆ. ಅದು ನಾನು ಯಾವಾಗ ಇವ್ರ ವಿರುದ್ಧ ಹೇಳಿಕೆ ಕೊಟ್ಟೆ, ಇವ್ರು ಬಂದು ಸಿದ್ದರಾಮಯ್ಯ ಪರ ಮಾತನಾಡ್ಬೇಕಿತ್ತು ಅಂತಂದು, ಶಾಮನೂರ್ ಅವ್ರು ಬಂದು ಮಾತಾಡ್ಬೇಕಿತ್ತು ಅಂತ. ಅದನ್ನ ಆ ಒಂದು ಗ್ರಜ್ ಇಟ್ಕೊಂಡು ಇವರೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು. 1 ವಾರದಲ್ಲಿ ಮಾಡ್ತೀವಿ ಅಂತ. ಆ 1 ವಾರ ಆದ್ಮೇಲೆ ಲೆಟರ್ ಬಂದಿತ್ತು. ಸೊ ಲೆಟರ್ ಏನಿತ್ತು, ಏಪ್ರಿಲ್ 18ರಂದು GB ವಿನಯ್ ಕುಮಾರ್ನ ಉಚ್ಚಾಟನೆ ಮಾಡಿದೀವಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ಅಂತಂದು ಡೇಟ್ ಹಾಕಿದ್ದು. ಬ್ಯಾಕ್ ಡೇಟೆಡ್. ಈ ಕಾರಣ ಕೊಡಕ್ಕಾಗಲ್ವಲ್ಲ, ಜಸ್ಟ್ ಸಾಫ್ಟ್ ವಿರುದ್ಧ ಮಾತಾಡೋದಕ್ಕೆ ಉಚ್ಚಾಟನೆ ಮಾಡಿದ್ವಿ ಅಂತಂದು. ಹಂಗಾಗಿದ್ರೆ ಶಿವಶಂಕರಪ್ಪ ಸಾಹೇಬ್ರು ಶಿವಮೊಗ್ಗಕ್ಕೆ ಹೋಗಿ ರಾಘವೇಂದ್ರ ಗೆಲ್ಸಿ ಅಂತ ಹೇಳಿದ್ರು, ಉಚ್ಚಾಟನೆ ಮಾಡ್ಬೇಕಿತ್ತು ಅವಾಗ. ಅವರೆಲ್ಲ ಏನಂತಾರಂದ್ರೆ ಬೇಸಿಕಲಿ ಅಂಡರ್ ಎಸ್ಟಿಮೇಟ್. ಕರೆಕ್ಟ್. ಇಟ್ಸ್ ನಾಟ್ ಎ ಬಿಗ್ ಫಿಶ್. ಈಗ ಬಂದ ಮೊನ್ನೆ ಅಂತಂದು. ಬಟ್ ಅರ್ಥ ಮಾಡ್ಕೋಬೇಕು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನನ್ನ ಈ ದಾವಣಗೆರೆ ಬಂದಾಗ್ಲೂ ಹಂಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಬರ್ತಾನೆ, ಓಡಾಡ್ಕೊಂಡು ಹೋಗ್ತಾನೆ ಅಂತಂದು. ಇಟ್ ಬಿಕೇಮ್ ಎ ಟ್ರಯಾಂಗ್ಯುಲರ್ ಫೈಟ್. ಅದು ಆಲ್ಮೋಸ್ಟ್ 1 ಮ್ಯಾನ್ ಆರ್ಮಿ ತರ ಅದು ಇದಾಗಿದ್ದು. ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ, ಮಾಡಿ, ನಮಗೆ ಸಂತೋಷನೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. 43,000 ವೋಟ್ ಅಂಡರ್ ಎಸ್ಟಿಮೇಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ 5,000-7,000 ವೋಟ್ ಬಂದ್ರೆ ನೆಕ್ಸ್ಟ್ ಪಾರ್ಟಿ ಅವ್ರು ಕಾಯ್ತಿರ್ತಾರೆ, ಯಾರೋ ಹೊಸ ಉಟ್ಕೋತಿದ್ಯಪ್ಪ. ಅದೇ 4 ಕ್ಷೇತ್ರದಲ್ಲಿ 7,000-8,000 ರೇಂಜಲ್ಲಿ ಬಂದಿದೆ ವೋಟ್. ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಸದ್ಯ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಸರ್? ಯಾಕೆಂದ್ರೆ ಈ ಪರ್ಟಿಕ್ಯುಲರ್ ಪ್ರಶ್ನೆ ಇನ್ನೊಂದೇ ವರ್ಷ ಇರೋದು. ನಾವು ಅಧಿಕಾರ ಅಥವಾ ಚುನಾವಣೆ ಡೇಟ್ ಅಂತ ನೋಡಿದಾಗ 1.5 ವರ್ಷ ಆಗಿದೆ. ಇಸ್ವಿಯನ್ನು ನೋಡಿದಾಗ 2024 ಮುಗಿಯಕ್ಕೆ ಬಂದೋಯ್ತು. 25 ಮುಗಿದ್ರೆ 26ರಿಂದ ಕ್ಷೇತ್ರ ಪುನರ್ವಿಂಗಡಣೆ ಆಗಲೇಬೇಕು. 2008ಕ್ಕೆ ಮೊದಲು ಆಗಿತ್ತು. ತುಂಬಾ ಅವಕಾಶಗಳಿದೆ. ರಾಜಕೀಯವಾಗಿ ಲೆಕ್ಕಾಚಾರ ನಡೀತಿದ್ಯಾ ಅಥವಾ ಸ್ವಂತ ಸಾಮರ್ಥ್ಯದ ಮೇಲೆ ನಾನು ಕೆಲಸ ಮಾಡ್ತಾ ಹೋಗೋಣ, ಬಂದಿದ್ದು ಬರ್ಲಿ ಅನ್ನೋ ನಡೀತಾ ಇದೆ? ಇಲ್ಲ, ರಿಯಾಲಿಟಿ ನೋಡಿದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡ್ರೇನೆ ಫ್ಯೂಚರ್ ಇರುವಂತದ್ದು, ಅದು ಕಾಮನ್ ಸೆನ್ಸ್. ಅದು ಈಗಿರೋ ಒಂದು ಪ್ರಸ್ತುತ ರಾಜಕಾರಣದಲ್ಲಿ. ನಾನು ಈಗ ವೀರಾವೇಶದಿಂದ ಒಬ್ಬನೇ ನಾನೆಲ್ಲ ರಿಫಾರ್ಮ್ ಮಾಡ್ತೀನಿ ಅಂತ ಹೋದ್ರು ಸುಳ್ಳೋದು. ಜನಗಳು ಕೂಡ ಸ್ವೀಕಾರ ಮಾಡಲ್ಲ ಅದನ್ನ. ಅದಕ್ಕೊಂದು ದೊಡ್ಡ ಟೀಮ್ ರೆಡಿ ಆಗ್ಬೇಕು, ಅದು ಬದಲಾವಣೆಗಳಾಗ್ಬೇಕು. ಅವಾಗ ಒಂದು ಮೂವ್ಮೆಂಟ್ ತರ ಆದಾಗ, ಒಂದು ಚಳವಳಿ ಆದಾಗ ಮುಂದೊಂದ್ ದಿನ ಮೇ ಬಿ ಒಂದು 10 ಇಯರ್ಸ್ ಡೌನ್ ದಲ್ಲಿ ಹಂಗಾಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಯಾವ ಪಾರ್ಟಿ ಅಂತ ಖಂಡಿತವಾಗಿ ಯೋಚನೆ ಮಾಡಿಲ್ಲ. JDS ಇಂದನೂ ಕೆಲವೊಂದು ಸೂಚನೆಗಳು ಬರ್ತಾ ಇದಾವೆ.
ಬಿಜೆಪಿಯಿಂದನೂ ಬರ್ತಾ ಇದೆ. ಕಾಂಗ್ರೆಸ್ ಒಳಗೆ ನಮ್ಮ ಮೇಲೆ ಅನುಕಂಪ ಇರೋರು ಬಹಳ ಜನ ಇದ್ದಾರೆ. ನಿಮ್ಮಂತವ್ರು ಬೇಕು ಪಾರ್ಟಿನಲ್ಲಿ, ಪೇಷನ್ಸ್ ಇಂದ ಇರಿ ಅಂತ ಹೇಳ್ತಾರೆ. ಸೊ ನಾನು ಕೂಡ ಎಲ್ಲಿ ಯಾವುದೇ ಪಕ್ಷದ ಬಗ್ಗೆ ಎಲ್ಲಿ ಮಾತಾಡ್ತಾ ಇಲ್ಲ, ಅದರ ನನಗೆ ಅವಶ್ಯಕತೆನೂ ಇಲ್ಲ. ಇವಾಗ ಬೇಸಿಕಲಿ ನಂದೇ ಆದ ಒಂದು ವಿಷನ್, ಈ ಜಾಗೃತಿ ಮೂಡಿಸೋದಂತ ಏನ್ ಹೇಳಿದೆ ಆಗ್ಲೇ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದೊಂದ್ ದಿನ ಒಂದು ಐಡಿಯಾ ಇದೆ, ಬೀದರ್ ಟು ಚಾಮರಾಜನಗರ್ ಒಂದು ಬೃಹತ್ ಪಾದಯಾತ್ರೆ ಮಾಡ್ಬೇಕು ಅಂತ. ಬೀದರ್ ಟು ಚಾಮರಾಜನಗರ್ ಕರ್ನಾಟಕ ಪಾದಯಾತ್ರೆ ಅಂತ. ಸೊ ಅಲ್ಲಿ ಈ ರೀತಿ ಒಂದು ಹೊಸಬರಿಗೆ ಅವಕಾಶ ಸಿಗಬೇಕು ರಾಜಕಾರಣದಲ್ಲಿ, ಯಾವುದೇ ಪಕ್ಷ ಇರ್ಬೋದು, ನಿಜವಾಗ್ಲೂ ಬದಲಾವಣೆ ಬೇಕು ಅನ್ನೋದಾದ್ರೆ ಆ ರೀತಿ ಅವಕಾಶ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪಾದಯಾತ್ರೆ ಮಾಡ್ಬೇಕಂತ ಮೊನ್ನೆ ಬೀದರ್ಗೂ ಹೋಗಿದ್ದೆ. ಅಲ್ಲೂ ಕೂಡ ಈ ವಿಷಯ ಪ್ರಸ್ತಾಪ ಮಾಡಿದ್ದೀನಿ. ಸೊ ಅದೇ ರೀತಿ ಹೋದ್ ಕಡೆಲೆಲ್ಲ ನಾನು ಈ ರೀತಿ ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ, ಅಂದ್ರೆ ಅಲ್ಲಿ ಬಂದು ಮೀಟ್ ಮಾಡೋರೆಲ್ಲ ಭಾಗದ ಲೀಡರ್ಗಳು ಇರ್ತಾರೆ, ಒಂದು ಜಾಗೃತಿ ಮೂಡಿಸ್ತಾ ಇದ್ದೀನಿ. ಸೊ ಇನ್ನೊಂದು 2 years ಅಲ್ಲಿ ಹೋಪ್ಫುಲಿ, ಇದು ಫೈನಲ್ ಆಗಿಲ್ಲ, ಬಟ್ ಒಂದು ಐಡಿಯಾ, ಸೊ ಒಂದು ಐಡಿಯಾ ಇದೆ ಇವಾಗ ಇದು. ಸೊ ಐಡಿಯಾಗಳು ಶೇಪ್ ತಗೊಳ್ತವೆ, ದೇ ಕ್ಯಾನ್ ಬಿಕಮ್ ರಿಯಾಲಿಟಿ ಆಲ್ಸೋ. ಇಲ್ಲ, ಏನ್ ಬೇಕಾದ್ರೆ ಆಗ್ಬೋದು ಸರ್. ಯಾಕಂದ್ರೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವ್ರು ಮಾಡಿದಂತ ದೊಡ್ಡ ರೆವಲ್ಯೂಷನ್ ಎಲ್ಲೆಲ್ಲಿ ಸ್ಪರ್ಧಿಸಿದ್ರು ಎಲ್ಲ ಗೆದ್ದು ಬಿಟ್ರು. ಹೌದು, ಬಿಕಮ್ ದ ಪಾರ್ಟ್ ಆಫ್ ದ ಗವರ್ಮೆಂಟ್, ಸೆಂಟ್ರಲ್ ಸಿಕ್ಕಂತ ರೆಕಾಗ್ನೈಸೇಷನ್. ಒಬ್ಬ ಅದನ್ನೇ ಈ ಹಿಂದೆ ಜಗನ್ ಮಾಡಿದ್ರು. ಎಲ್ಲವೂ ಉಲ್ಟಾ ಆಗ್ತಾ ಇರುತ್ತೆ, ಒಂಥರ ರಾಜಕೀಯನೂ ಕಾಲಚಕ್ರ. 5 ವರ್ಷ ಅದಕ್ಕೆ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ ಅಂತ. ಕರೆಕ್ಟ್ ನಾನು ಅದೇ ಹೇಳಕ್ ಬಂದೆ. ಹೀಗಾಗಿ ವಿನಯ್ ದೊಡ್ಡ ಶಕ್ತಿ ಅನ್ನೋದು ಪ್ರೂವ್ ಆಗಿ ಹೋಗಿದೆ. ಅದು ಮತ್ತಷ್ಟು ಗ್ರಾಫ್ ಲೆವೆಲ್ ಹೈಕ್ ಆಗಬೇಕು, ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರಬೇಕು, ಅಥವಾ ಗ್ರಾಫ್ ಮೇಂಟೈನ್ ಆಗಬೇಕು ಅಂದ್ರೆ ಈಗೇನೋ ಪಾದಯಾತ್ರೆ ಅನ್ಕೊಂಡಿದ್ದೀರಾ, ಇದ್ರ ಜೊತೆಲಿ ಯಾವಾಗ ಶುರು ಆಗ್ಬೋದು, ಅಥವಾ ಬೇರೆ ಯಾವ ಮಟ್ಟದಲ್ಲಿ ಪರ್ಟಿಕ್ಯುಲರ್ ದಾವಣಗೆರೆ ನಾರ್ತೇನಾ, ಅಥವಾ ಯಾವ ಕ್ಷೇತ್ರ ಕೊಟ್ಟರು ನಾನು ರೆಡಿ ಅನ್ನೋ ಮಟ್ಟಕ್ಕೆ ಇದ್ದೀರಾ? ಈಗ ಸದ್ಯಕ್ಕೆ ಅದೇ ಅದೆಲ್ಲ ಪಾದಯಾತ್ರೆ ಮಾಡ್ಬೇಕು, ಯಾವ ಕ್ಷೇತ್ರ ಕೊಟ್ಟರು ನಾನು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀನಿ. ಬಟ್ ನಾವು ಸ್ಥಳೀಯವಾಗಿ ಇದ್ಕೊಂಡು ಇಲ್ಲಿ ಡೆವಲಪ್ಮೆಂಟ್ ಇನ್ನು ಚೆನ್ನಾಗಿ ತಲುಪಿಸ್ಬೋದು ಅನ್ನೋ ಒಂದಿದು. ಒಂದು ಯೂತ್ ಏನಿದೆಯಲ್ಲ, ಯೂತ್ ನಾವು ಬಡದೆಬ್ಬಿಸ್ಬೇಕು ಮೇನ್ಲಿ. ಈಗ ಪ್ರೆಸೆಂಟ್ಲಿ ಆ ಕೆಲಸ ನಾವು ಮಾಡ್ತಾ ಇದ್ದೀನಿ. ಶಾಲಾ ಕಾಲೇಜ್ಗಳು ಡಿಸ್ಟಿಕ್ ವೈಸ್ ಹೋಗ್ತಾ ಇದೀವಿ. ಹಾಗೆ ಅನಿರೀಕ್ಷಿತವಾಗಿ ಈಗ ನೋಡಿ, ಕರ್ನಾಟಕ ತುಂಬಾ ಇನ್ವಿಟೇಷನ್ ಬರ್ತಾ ಇತ್ತು. ನಿನ್ನೆ ತಾನೇ ನಮಗೆ ಅರುಣಾಚಲ್ ಪ್ರದೇಶದಿಂದ ಒಂದು ದಿಬಾಂಗ್ ವ್ಯಾಲಿ ಡಿಸ್ಟ್ರಿಕ್ಟ್ ಅಂತ, ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸುತ್ತಮುತ್ತ ಇರೋ 5 ಡಿಸ್ಟ್ರಿಕ್ಟ್ ಅಲ್ಲಿ ಅಸ್ಸಾಂ ಬಾರ್ಡರ್ ಬರುತ್ತೆ, ದಿಬಾಂಗ್ ವ್ಯಾಲಿ ಅಂತ, ರೋಯಿಂಗ್ ಅಂತ ಅಲ್ಲಿ ಸಿಟಿಯಲ್ಲಿ. ಸೊ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ, ನೀವು ಬಂದು ಮಾತಾಡಿ, ನಿಮ್ದೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂತ. ಅಂದ್ರೆ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಈಗ ಗೊತ್ತಿಲ್ಲ ನಮಗೆ. ಸೊ ಈ ಅವಕಾಶಗಳನ್ನ ಬಳಸ್ಕೊಂಡು ಮೊದಲು ಒಂದು ಆರ್ಮಿ ರೆಡಿ ಮಾಡೋಣ ಅಂತ. ಕರೆಕ್ಟ್. ಸೊ ಆಲ್ ಓವರ್ ಕರ್ನಾಟಕ ಅದು ಯಾವಾಗ ರೆಡಿ ಆಗಿದೆ ಅಂತ ನಮ್ಗೆ ಅನ್ಸುತ್ತೋ ಅವಾಗ ಇಮಿಡಿಯೇಟ್ಲಿ ಇದಕ್ಕೊಂದು. ಖಂಡಿತ ಸರ್. ಈಗ ಯಾರು ಹೈಸ್ಕೂಲಲ್ಲಿ ಇದ್ದಾರೆ ಮಕ್ಕಳು, ಅವರೆಲ್ಲ ನೆಕ್ಸ್ಟ್ ನೀವು ವೋಟರ್ಸ್ ಆಗಿರ್ತಾರೆ 2028ಕ್ಕೆ. ಹೈಸ್ಕೂಲ್ ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು. ಶಿಕ್ಷಣದ ಮಟ್ಟದಲ್ಲಿ ದೊಡ್ಡ ರೆವಲ್ಯೂಷನ್ ಆದ್ರೆ ಅದಕ್ಕಿಂತ ದೊಡ್ಡ ಕ್ರಾಂತಿ ಬೇಕು. ಯೂತ್ ಭರವಸೆ ನಮಗೆ, ಯಾಕಂದ್ರೆ ಯೂತ್ ಕರಪ್ಟ್ ಇರಲ್ಲ. ಯೂತ್ ಮೈಂಡ್ ಈ ಪೊಲಿಟಿಕಲಿ ಕರಪ್ಟ್ ಆಗಿರಲ್ಲ. ಒಂದು ಪಾರ್ಟಿ ಐಡಿಯಾಲಜಿಗೆ ಅಂಟ್ಕೊಂಡಿರಲ್ಲ ಅವರು, ಎಕ್ಸೆಪ್ಟ್ ಫಾರ್ ದಿ ಪಾರ್ಟಿ ವರ್ಕರ್ಸ್. ಹೊರಗಿರೋ ಅಂತವ್ರು ಇಂಥದೇ ಪಾರ್ಟಿ, ಅವ್ರ ವ್ಯಕ್ತಿಗಳನ್ನ ನೋಡಕ್ ಇಷ್ಟಪಡ್ತಾರೆ, ಕೆಲಸ ಮಾಡೋರ್ನ ಇಷ್ಟಪಡ್ತಾರೆ. ಆಮೇಲೆ ಆ ವ್ಯಕ್ತಿತ್ವದಲ್ಲಿ ಒಳ್ಳೆತನ, ಸಿದ್ಧಾಂತ ಅದನ್ನು ಇಷ್ಟಪಡ್ತಾರೆ. ಒಂದು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಇಷ್ಟಪಡ್ತಾರೆ, ಅವ್ರ ಇಂಟೆನ್ಷನ್ ಏನಿದೆ ಅನ್ನೋದು ಇಷ್ಟಪಡ್ತಾರೆ. ಯೂತ್ ಬೆಟರ್ ಜಡ್ಜಸ್ ಈಗಿರೋದು. ಸೊ ನಾವು ಅವರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡ್ರೆ, ಕ್ಯಾಪ್ಚರ್ ಅನ್ನೋದು ರಾಂಗ್ ವರ್ಡ್, ಅದು ಅವರನ್ನ ಜಾಗೃತಿಗೊಳಿಸಿದ್ರೆ ಖಂಡಿತ ಭವಿಷ್ಯ ಇದೆ ಅಂತ. ಇಲ್ಲ, ಯಾಕೊಂದು ನನ್ನ ತಲೆಯಲ್ಲಿ ಬಂದಂತ ಪ್ರಶ್ನೆ ಓಡ್ತಿರೋದು, ಈಗ ಪಕ್ಷಗಳ ಮೇಲೆ ಡಿಪೆಂಡ್ ಆಗೋದು ಯಾಕೆ? ನಮ್ದೇ ಆದ ಒಂದು ಹೊಸ ಸಾಮ್ರಾಜ್ಯ ಕಟ್ಟಬಹುದು ಅಂತ ಅನ್ಸಲ್ವಾ? ಯಾಕೆ ಹೇಳ್ತೀನಿ ಅಂದ್ರೆ, 15 ವರ್ಷ ಡೆಲ್ಲಿನ ಶೀಲಾ ದೀಕ್ಷಿತ್ ಆಳಿದ್ರು. ಆಮ್ ಆದ್ಮಿ ಸ್ಟಾರ್ಟಿಂಗ್ ಬರುತ್ತೆ ಅಂದಾಗ ಯಾರು ನಮ್ಲೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋರು ಇವರು ಅಂತ. ಅವರು ಸತತವಾಗಿ ಡೆಲ್ಲಿಲಿ ಬಂದ್ರು. ನಂತರ ಪಂಜಾಬ್ಗೆ ಎಕ್ಸ್ಟೆಂಡ್ ಆಯ್ತು. ಒಂದು ಹೊಸ ಕಲ್ಪನೆ ಏನ್ ಬೇಕಾದ್ರೆ ಆಗ್ಬಹುದು. ಈಗ ಪವನ್ ಕಲ್ಯಾಣ್ ಜನಸೇನಾ, ಆ ನಿಟ್ಟಿನಲ್ಲಿ ನಿಮ್ಗೆ ಯಾರು ಸಜೆಷನ್ಸ್ ಕೊಡ್ತಿದಾರ ಇವತ್ತು? ಇಲ್ಲ ಹಿಂಗ್ ಮಾಡೋಣ ಅಣ್ಣ, ಹಿಂಗ್ ಹೋಗೋಣ? ಇದೆ, ನಮ್ ಸ್ಟೂಡೆಂಟ್ಸ್ನೇ ಮೊನ್ನೆ KPSC ಒಂದು ಏನು ಎಕ್ಸಾಮ್ ಮರುಪರೀಕ್ಷೆ ಮಾಡಿದ್ವಿ, ಅದರದ್ದು ಸ್ಟೂಡೆಂಟ್ಸ್ ನೇತೃತ್ವ ಕೆಲವೊಂದು ಸಂಘಟನೆಗಳೊಂದಿಗೆ ನಾನು ಕೂಡ ಹಂಚ್ಕೊಂಡಿದ್ದೆ. ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದಾಗ ಅದು ಐ ಥಿಂಕ್ ನಮ್ಮ ವಾಯ್ಸು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತು ಅನ್ಸುತ್ತೆ. ಮರುಪರೀಕ್ಷೆ ಆಯ್ತಲ್ಲಿ. ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಂದು ಹೇಳಿದ್ರು, ನಿಮ್ದು ಸ್ವಾಭಿಮಾನಿ ಬಳಗ ಅಂತ ಇದೆ, ಅದನ್ನೇ ಬೆಳೆಸಿ ನಾವು. ಇನ್ಫ್ಯಾಕ್ಟ್ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಅದು ಒಂದು ಇದು ಬರ್ತಾ ಇದೆ, ಬೇಡಿಕೆ. ಇಲ್ಲಿ ಒಂದು ಸಂಘ ಕಟ್ಕೊಂತೀವಿ ನಾವು, ಸ್ವಾಭಿಮಾನಿ ಬಳಗ ಅಂತಂದು.
ಸೊ ಅದಕ್ಕೆ ನೀವು ಚಾಲನೆ ಕೊಟ್ರಿ ಅಂತಂದು. ಸೊ ಈ ರೀತಿ ಬೇಡಿಕೆ ಅಂತೂ ಇದೆ ಒಂದು. ಮತ್ತೆ ಇತ್ತೀಚೆಗೆ ನಾವು ನ್ಯೂಸ್ ಎಲ್ಲ ನೋಡಿದೀವಿ, ಬೆಂಗಳೂರಲ್ಲಿ ಕೆಲವೊಂದು ಏನಂತೀರಿ ಸಂಕೀರ್ಣಗಳು, ವಿಚಾರ ಸಂಕೀರ್ಣಗಳು, ಸಂವಾದಗಳು ನಡೆದಾಗ ಒಂದು ತೃತೀಯ ಶಕ್ತಿ ಬೇಕು, ಕನ್ನಡ ಪರವಾಗಿರೋದು, ಕರ್ನಾಟಕ ಪರವಾಗಿರೋದು, ರೀಜನಲ್ ಇರೋದು, ಅಥವಾ ಯೂತ್ ಪರ ಇರ್ಬೇಕಾಗಿರೋದು, ಧ್ವನಿ ಇಲ್ಲದೆ ಇರೋ ಪರ ಇರ್ಬೇಕಾಗಿರೋದು ಅನ್ನೋದು ಒಂದು ಕೂಗು ಬರ್ತಾ ಇದೆ. ಸೊ ಐ ಥಿಂಕ್ ವೆರಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಅದು ಬಟ್ ಇಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಮುಂಚೆ ಅದನ್ನೂ ಇರ್ಲಿಲ್ಲ, ಎಲ್ಲ ಇವರು ಮರ್ಸಿ ಒಳಗೆ ಇದ್ದಿದ್ದು ನಾವೆಲ್ಲ. ಈಗ ಯಾವಾಗ JDS BJP ಒಂದು ಅಲಯನ್ಸ್ ಆಯ್ತು, ಈಗ ಕೂಗು ಬರ್ತಾ ಇದೆ. ಸೊ ಐ ಥಿಂಕ್ ಗ್ರೌಂಡ್ ಫರ್ಟೈಲ್ ಆಗಿದೆ. ಸೊ ಇಟ್ ಇಸ್ ಅಪ್ ಟು ಅಸ್ ಯೂತ್, ನಾವ್ ಯಾವ ರೀತಿ ಅದನ್ನ ಎಲ್ಲವನ್ನೂ ಕರೆಕ್ಟ್ ಆಗಿ ವಿಚಾರ ಮಾಡೇ ಹೆಜ್ಜೆ ಇಡಬೇಕು. ಅದಕ್ಕೆ ಎಜುಕೇಶನ್ ಇದರಲ್ಲಿ ನಿಮಗೆ ಸಿಕ್ಕಿರುವಂತ ಒಂದು ಯಶಸ್ಸೇ ಸಾಕ್ಷಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಉಪೇಂದ್ರ ಅವ್ರಿಗಿಂತ ಐಡಿಯಾಲಜಿ ಬೇಕು ಅಂತ ಅನ್ಸಲ್ಲ. ಸಿನಿಮಾಗೆ ಬಂದಾಗ ಆ ರಾಜಕೀಯ ಅಂತ ಬಂದಾಗ ಇನ್ನೂ ಗೊತ್ತೇ ಆಗಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಉತ್ತಮ ಪ್ರಜಾಕೀಯ ಅನ್ನೋದನ್ನು ಬರುತ್ತೆ. ವಿನಯ್ ಎಲ್ಲವನ್ನೂ ಲೆಕ್ಕಾಚಾರ ಮಾಡ್ತಾರೆ. ವಿನಯ್ಗೆ ಎಲ್ಲವನ್ನೂ ತಿಳ್ಕೊಳ್ಳೋಂಥ ಒಂದು ಅರ್ಹತೆ ಆಗಿರ್ಬೋದು ಅಥವಾ ಕೆಪಾಸಿಟಿ ಅವ್ರಿಗೆ ಇದೆ. ಹೀಗಾಗಿ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್, ರಾಜಕೀಯ ಅಂತ ಬಂದಾಗ, ಜೊತೆಗೆ ಶಿಕ್ಷಣ ಅಂತ ಬಂದಾಗ? ಮೊದಲನೇದಾಗಿ ರಾಜಕಾರಣದಲ್ಲಿ ಆಸಕ್ತಿ ಇರಬೇಕು ಯೂತ್ಗೆ. ಅಲ್ಲಿ ಒಂದು ಸಿನಿಸಿಸಮ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಗೊತ್ತಿಲ್ಲ, ಅದರಲ್ಲಿ ನಿರಾಸಕ್ತಿ ಇರ್ತದೆ. ಅಂದ್ರೆ ಬರೀ ಬೈಯೋದು ರಾಜಕಾರಣ, ಹೌದು, ಅದನ್ನ ತೆಗಳೋದು, ಆ ಒಂದು ಆಟಿಟ್ಯೂಡ್ ಇರ್ತದೆ. ಆ ಆಟಿಟ್ಯೂಡ್ ಇಂದ ಹೊರ ಬರಬೇಕು. ಆಮೇಲೆ ಅವರು ನಾಲೆಜ್ ನ ಗೇನ್ ಮಾಡ್ಕೋಬೇಕು ಯೂತ್. ಯಾಕಂದ್ರೆ ನಮಗೆ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ದಟ್ ಲೀಡ್ಸ್ ಟು ಬೆಟರ್ ಡಿಸಿಷನ್ ಮೇಕಿಂಗ್. ಇವತ್ತು ಆ ನಾಲೆಜ್ ನ್ಯೂಸ್ ಪೇಪರ್ ಓದಲ್ಲ ಯೂತ್ ಎಲ್ಲ. ಸುತ್ತಮುತ್ತ ಏನು ಅಫೇರ್ಸ್, ಕರೆಂಟ್ ಅಫೇರ್ಸ್ ಇದೆ ಅಂತ ತಿಳ್ಕೊಬೇಕು ಅದನ್ನೆಲ್ಲ. ಅವಾಗ ಏನಾಗುತ್ತೆ, ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಸೊ ನಾವು ಅದನ್ನೇ ನಾನು ಎಲ್ಲ ಕಡೆ ಮಾಡ್ತಾ ಇರೋಂಥದ್ದು. ಓದಿ, ಪತ್ರಿಕೆಗಳನ್ನು ಓದಿ, ತಿಳ್ಕೊಳ್ಳಿ, ವಿಚಾರ ತಿಳ್ಕೊಳ್ಳಿ. ಸೊ ಅವಾಗ ಇನ್ಫಾರ್ಮ್ಡ್ ಡಿಸಿಷನ್ ಮಾಡ್ಬೋದು ಅಂತಂದು. ಮೂರನೇದೇನಂತಂದ್ರೆ ಸಂಘಟನೆ ಮಾಡ್ಬೇಕಂದ್ರೆ ಶಿಕ್ಷಣ ಈಸ್ ಇಂಪಾರ್ಟೆಂಟ್. ಸೊ ಗಿವ್ ಇಂಪಾರ್ಟೆನ್ಸ್ ಟು ಎಜುಕೇಶನ್. ನೀವು ಡಿಗ್ರಿ ಮಾಡಿ, ಒಳ್ಳೆ ಕಾಲೇಜ್ಗಳಲ್ಲಿ ಮಾಡಿ, ಆಮೇಲೆ ನಿಮ್ಮ ಕಾಲೇಜ್ನ ಒಳ್ಳೆ ಕಾಲೇಜ್ ಮಾಡೋದ್ರ ಪರವಾಗಿ ಆ ಕಡೆನೂ ಕೂಡ ಹೋರಾಟ ಮಾಡಿ. ಸುಮ್ನೆ ಏನೋ ಒಂದು ಕಾಲೇಜ್ ಇದೆ, ಹೋಗಿ ಕ್ಲಾಸಲ್ಲಿ ಕೂತೀವಿ, ಯಾರೋ ಬಂದ್ರು ಪಾಠ, ಹಂಗಲ್ಲ. ಅದನ್ನು ಕೂಡ ಸಂಸ್ಥೆ ರಿಫಾರ್ಮ್ ಮಾಡೋದಕ್ಕೆ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಳಿ ಅಂತಂದು ಈ ರೀತಿನಲ್ಲಿ. ಸೊ ಯೂತ್ಗೆ ಮೆಸೇಜ್ ಏನಪ್ಪಾ ಅಂತಂದ್ರೆ, ನೀವು ಯಾವಾಗ ಜಾಗೃತರಾಗಲ್ಲ, ನೀವು ಯಾವಾಗ ಎಚ್ಚೆತ್ಕೊಳ್ಳಲ್ಲ, ನಿಮ್ಮೊಳಗೆ ಯಾವಾಗ ಬದಲಾವಣೆ ಬರಲ್ಲ, ಅಲ್ಲಿ ತನಕ ನಮ್ಮನ್ನ ಗುಲಾಮರನ್ನಾಗಿ ಉಪಯೋಗಿಸ್ಕೊಳ್ಳುವಂತ ಒಂದು ಪೊಲಿಟಿಕಲ್ ವ್ಯವಸ್ಥೆ ಏನಿದೆ, ಇದು ದಟ್ಟವಾಗಿ ಬೆಳೀತಾ ಹೋಗುತ್ತೆ. ಆ ವ್ಯವಸ್ಥೆ ಬಂದ್ಬಿಟ್ಟಿದೆ, ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬಂದ್ಬಿಟ್ಟಿದೆ. ಬೇಸಿಕಲಿ ವಿ ಆರ್ ಆಲ್ ಸ್ಲೇವ್ಸ್. ಕರೆಕ್ಟ್. ಯೂಸ್ ಅಂಡ್ ಡಿಸ್ಪೋಸ್ ಅಂತಂದು. ನಾನು ಕೆಲವೊಂದ್ಸರಿ ಟಿಶ್ಯೂ ಪೇಪರ್ಗೆ, ಈಗ ಯಾವ್ದೋ ಮದುವೆಗಳಿಗೆ ಹೋದ ನೋಡ್ರಿ, ನಾವೆಲ್ಲ ಈ ಟಿಶ್ಯೂ ಪೇಪರ್ ಎಲೆ ಒರೆಸಿ ಬಿಸಾಕ್ತಿವಲ್ಲ. ಎಲೆಕ್ಷನ್ ಟೈಮಲ್ಲಿ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ರಾಜಕಾರಣಿಗಳು. ಆ ಟೈಮಲ್ಲಿ ಎಲ್ಲರನ್ನೂ ಕರೆದು ತಪ್ಕೊಂಡು ಅಭಿಮಾನ ಪೂರ್ವಕವಾಗಿ, ಗೌರವಪೂರ್ವಕವಾಗಿ ಗೌರವಿಸೋದು, ಶಾಲೆ ಹಾಕೋದು. ಸೊ ಯೂತ್ ಇದನ್ನೆಲ್ಲ ನೋಡ್ಬೇಕು. ದೇ ಶುಡ್ ಸಿ ಥ್ರೂ ದಿ ಲೆನ್ಸ್. ಸೊ ಆ ಡಿಫ್ರೆನ್ಸ್ ಗೊತ್ತಾಗಬೇಕು ಅವರಿಗೆ. ಸೊ ಈಗಿರೋ ಪೊಲಿಟಿಕ್ಸ್ ಚೇಂಜ್ ಆಗ್ಬೇಕಂತಂದ್ರೆ, ಚೇಂಜ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಈಗಿರೋ ಒಂದು ಗುಲಾಮ್ಗಿರಿ ಇನ್ನು ಆಳವಾಗಿ ಹೋಗ್ಬಿಟ್ಟು ನಾವು ವಿ ವಿಲ್ ಬಿ ಅಟ್ ದಿ ಮರ್ಸಿ ಆಫ್ ದೀಸ್ ಪೀಪಲ್. ಅಂದ್ರೆ ಇವ್ರು ಏನ್ ಡಿಕ್ಟೇಟ್ ಮಾಡ್ತಾರೆ, ಇವ್ರು ಏನ್ ಕೊಡ್ತಾರೆ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗೋಗ್ಬಿಡ್ತೀವಿ. ಈ ಫ್ರೀಡಮ್ ಅದೆಲ್ಲ ಸುಳ್ಳು. ನಮ್ಮ ಸ್ವಂತ ಫ್ರೀಡಮ್, ಸ್ವಾತಂತ್ರ್ಯ ಉಪಯೋಗಿಸ್ಕೊಂಡು ನಮ್ಗೆ ಏನ್ ಬೇಕು ಅದನ್ನ ಪಡೆಯುವಂತ ಒಂದು ಸ್ವಾತಂತ್ರ್ಯ ಕಳ್ಕೊಂತಾ ಇದೀವಿ ನಾವು. ಅದು ಐ ಥಿಂಕ್ ಯು ಗಾಟ್ ದ ಪಾಯಿಂಟ್. ಸ್ವಾತಂತ್ರ್ಯ ಕಳ್ಕೊಂತ ಇದೀವಿ, ಅವಕಾಶಗಳು ಇಲ್ಲ ನಮಗೆ. ಸೊ ಇದು ಹಿಂಗೆ ಮುಂದೆ ಹೋದ್ರೆ ನೀವು ಓದಿದ್ರು ಏನು ಯೂಸ್ ಇಲ್ಲ. ಸರ್, ಒಂದೇ ಒಂದು ಪರ್ಸನಲ್ ಕ್ವಶನ್. ಈ SSLC ಅಥವಾ PUC ಓದ್ತಿರೋ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಶನ್ ಮಟ್ಟ ಎಲ್ಲ ನೋಡಿದಾಗ ಮನೇಲಿ ಪೇರೆಂಟ್ಸ್ ನಿರ್ಧರಿಸ್ಬಿಡ್ತಾರೆ. ಪೇರೆಂಟ್ಸ್ ಭಯ, ಮಕ್ಕಳು ಭಯ ಆಗ್ಬಾರ್ದು. ನನ್ ಮಗ ಬಿಡು ಎವರೇಜ್ ಎಲ್ಲ ಒಂದ್ ಕಡೆ ಹೋಗ್ತಾನೆ ಅಂತ. ನಿಜಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರ್ಬೇಕು, ದಡ್ರು ಯಾರು ಇಲ್ಲ, ಅವ್ರಿಗೆ ಸರಿಯಾಗಿ ತುಂಬಬೇಕು. ಒಬ್ಬ ಟೀಚರ್ ಆಗಿ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ಪೇರೆಂಟ್ಸ್ಗೂ ಮತ್ತು ಮಕ್ಕಳಿಗೂ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಡ್ಬೇಕು. ನಾವು ಕೇವಲ ಬುಕ್ ವಾರ್ಮ್ ಆಗಿ ಕೇವಲ ಪುಸ್ತಕ ಓದ್ಕೊಂಡು ಹೋಗೋದಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅಂದ್ರೆ ಹೊರಗೆ ನಡೀತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರ್ಬೇಕು ನಮಗೆ. ಆಮೇಲೆ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋ ಒಂದು ಶಕ್ತಿ ಬೆಳೆಸ್ಕೋಬೇಕು. ಹಾಗಾಗಿ ಟೆಕ್ಸ್ಟ್ ಬುಕ್ ಜೊತೆಗೆ ಬೇರೆ ಪುಸ್ತಕನೂ ಓದ್ಬೇಕು, ನ್ಯೂಸ್ ಪೇಪರ್ಸ್ ಓದಿ. ಆಮೇಲೆ ಬಿ ಆಂಬಿಷಿಯಸ್ ಅಂತ, ಮಹತ್ವಾಕಾಂಕ್ಷೆ ಇರಬೇಕು. ಕೇವಲ ನಾನು ಡಾಕ್ಟ್ರು, ಇಂಜಿನಿಯರು, ಲಾಯರು ಈ ರೀತಿ ಬೇಡ.
ಅದಕ್ಕೂ ಬಿಯಾಂಡ್ ಯೋಚನೆ ಮಾಡಿ ಅಂತ. ನಾವು ನವೋದಯ ಸ್ಕೂಲಲ್ಲಿ ಓದಿದ್ ನಾನು, ಟೀಚರ್ಸ್ ಹಂಗಿದ್. ನವೋದಯ ಸ್ಕೂಲಲ್ಲಿ ನಾನು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೇನೆ, ನಾನು ನೋಬೆಲ್ ಪ್ರೈಸ್ ಬೇಕು ನನಗೆ ಅಂತ. ನಾನು ನೋಬೆಲ್ ಪ್ರೈಸ್ ತಗೊಂಡ್ರು ಅಂತ ಅವ್ರ ಪುಸ್ತಕಗಳನ್ನ ಓದ್ಬೇಕಾದ್ರೆ, ಸೊ ಇವರು ಈ ತರ ಪುಸ್ತಕ ಬರ್ದಾರ, ನಾನು ಒಂದಿನ ಪುಸ್ತಕ ಬರೆದು ನಾನು ನೋಬೆಲ್ ಪ್ರೈಸ್ ತಗೋಬೇಕು, ಇದು ವೈಲ್ಡ್ ಡ್ರೀಮ್ ಅದು. ನಾನು ಅದನ್ನೇ ಒಂದು ಜಾಡ್ ಇಟ್ಕೊಂಡು ಅದೇ ಲೈನಲ್ಲಿ ಹೋಗಿದ್ರೆ ನೋಬೆಲ್ ಇಲ್ಲ ಅಂದ್ರೆ ಯಾವ್ದೋ ಒಂದು ಲೋಕಲ್ ಪ್ರೈಸರ್ ಬಂದಿರೋದೇನೋ, ರೈಟ್? ಬಟ್ ಆ ತರ ಡ್ರೀಮ್ ಏನಾಗುತ್ತೆ, ನಮ್ಮನ್ನ ಪುಲ್ ಮಾಡುತ್ತೆ. ನಾವು ಈಗಿರೋ ಪರಿಸ್ಥಿತಿಯಿಂದ ಅದಕ್ಕಿಂತ ಉತ್ತಮವಾಗಿರೋ ಪರಿಸ್ಥಿತಿಗೆ ನಮ್ಮನ್ನ ಪುಲ್ ಮಾಡ್ತದೆ. ನಾವು ಕನಸೇ ಕಾಣಲಿಲ್ಲ, ಆಕಾಂಕ್ಷೆನೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಇರೋ ಪರಿಸ್ಥಿತಿನಲ್ಲೇ ಕೊಳ್ತು ಹೋಗ್ಬಿಡ್ತೀವಿ. ಹಂಗಾಗಿ ಸ್ಟೂಡೆಂಟ್ಸಿಗೆ ಓದಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಡ್ರೀಮ್ ಬಿಂಗ್ ಅಂತ ಹೇಳಕ್ ಇಷ್ಟ. ಸರ್, ಕೊನೆಯದಾಗಿ ಯುವ ಜನತೆಗೆ ಅಥವಾ ಮತದಾರರಿಗೆ ಎಜುಕೇಷನ್ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀರಾ, ಏನು ಹೇಳಕ್ ಇಷ್ಟಪಡ್ತೀರಾ ಮತದಾರರಿಗೆ ಅಥವಾ ದೇಶ ಅಥವಾ ಪ್ರಜೆಗಳಿಗೆ? ಮತದಾರರಿಗೆ, ಪ್ರಜೆಗಳಿಗೆ ಹೆದರಬೇಡಿ. ನೀವು ಯಾರನ್ನ ಆರ್ಸ್ ಕಳಿಸಿರ್ತೀರಿ ಅವ್ರ ಮನೆ ಮುಂದೋಗಿ ಅವ್ರ ಮನೆ ಒಳಗ್ ನುಗ್ಗಿ ಕೆಲಸ ಮಾಡಿಸ್ಕೊಳ್ಳಿ ಅವ್ರ ಹತ್ರ. ಸುಮ್ನೆ ಓಟ್ ಹಾಕಿ ನಿಮ್ ಜವಾಬ್ದಾರಿ ಮರೆಯೋದಲ್ಲ. ಇವಾಗ ನೋಡಿ, ನೀವ್ ಆಗ್ಲೇ ಹೇಳಿದ್ರಿ ನಮ್ಮ ಮನೆ ಹತ್ರ ಜನಗಳು ಬರ್ತಾರೆ. ಈಗ MP ಗಳು MLA ಗಳು ಮಾಡ್ಬೇಕಾಗಿರೋ ಕೆಲ್ಸಕ್ಕೆ ಈಗ ನಾನೇನು ಅಲ್ಲ, ನಮ್ಮ ಹತ್ರ ಬರ್ತಾರೆ. ಯಾಕಂದ್ರೆ ಅವ್ರ ಮನೆ ಹತ್ರ ಹೋಗೋದಕ್ಕೆ ಭಯ, ಅಲ್ಲಿಗೆ ಹೋಗಕ್ ಆಗಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಗೇಟ್ ಇರ್ತದೆ, ಅರಮನೆ ಅಂತ ಬಂಗ್ಲೆಗಳು ಇರ್ತವೆ, ಭಯ ಆಗುತ್ತೆ ಇವ್ರಿಗೆ. ನಮ್ ಒಳಗ್ ಬಿಡ್ಕೊಂಡ್ರು ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಅನ್ನೋ ಒಂದು ಭಯ ಇರ್ತದೆ. ಅದೇನು ಬೇಡ, ನಿಮ್ಮ ಹಕ್ಕು. ನೀವು ಓಟ್ ಹಾಕಿದ್ದೀರಿ ಅಂತಂದ್ರೆ ದಿ ಸರ್ವಿಸ್ ವಾಪಸ್ ತಗೊಳ್ಳೋದು ನಿಮ್ಮ ಹಕ್ಕು. ಹಾಗಾಗಿ ಅಲ್ಲಿ ಹೋಗಿ ಜಗಳ ಬೇಕಿದ್ರೆ ಆಟ ಆಡಿ, ಸರ್ವಿಸ್ ಮಾಡಿಸ್ಕೊಡಿ. ಎರಡನೇದೇನಪ್ಪ ಅಂತಂದ್ರೆ, ನೆಕ್ಸ್ಟ್ ಚುನಾವಣೆ ಬಂದಾಗ ಒಳ್ಳೆ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಗೆಲ್ಸಿ. ಅದು ಯಾವುದೇ ಪಕ್ಷದಲ್ಲಿರ್ಲಿ, ಪಕ್ಷದ ಆಚೆ ಇರಲಿ, ನೀವು ಆ ರೀತಿ ಒಂದು ಪ್ರೋತ್ಸಾಹ ಕೊಟ್ಟಾಗ ಪ್ರತಿಭಾವಂತರಿಗೆ ಕಡಿಮೆ ಇಲ್ಲ ದೇಶದಲ್ಲಿ. ಪ್ರತಿಯೊಂದು ಫೀಲ್ಡ್ ಅಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ ಪ್ರತಿಭಾವಂತರು ಬಹಳ ಜನ ಇದ್ದಾರೆ. ರಾಜಕಾರಣಕ್ಕೆ ಬರೋದಕ್ಕೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ತದೆ. ಜನಗಳೇ ಸ್ವೀಕಾರ ಮಾಡ್ಲಿಲ್ಲ, ನಾನು ಪಕ್ಷದ ಒಳಗೆ ಯಾರೇ ಬಂದ್ರು, ಕತ್ತೆ ಬಂದ್ರು, ದನ ಬಂದ್ರು, ನಾನು ಓಟ್ ಹಾಕ್ತೀನಿ ಅಂತ ಒಂದು ಆಟಿಟ್ಯೂಡ್ ಬೆಳೆಸ್ಕೊಂಡ್ರೆ, ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಹಳ್ಳಿಗೆ ಹೋಗಿ ಯಜಮಾನ್ರನ್ನ ಕೇಳಿ ಹಂಗೆ ಹೇಳ್ತಾರ ಅವ್ರು. ಹೌದು, ಕಾಂಗ್ರೆಸ್ ಇಂದ ಕತ್ತೆ ನಿಲ್ಸಿದ್ರು ನಾವು ಓಟ್ ಹಾಕ್ತಿವಿ, BJP-ಯಿಂದ ಯಾವುದೇ ಒಂದು ಪ್ರಾಣಿ ನಿಲ್ಸಿದ್ರು ನಾವು ಓಟ್ ಹಾಕ್ತಿವಿ ಅಂತ ಜನ ಹೇಳ್ತಾರೆ. ಅದು ಬದಲಾದಾಗ ಖಂಡಿತ ದೇಶ ಬದಲಾಗ್ತದೆ, ಅದು ಅಭಿವೃದ್ಧಿ ಅನ್ನೋದು ಎಲ್ಲರಿಗೂ ಸಿಗ್ತದೆ ಅಂತ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ 2028ರಲ್ಲಿ ಇದೆ ಅಂತ ನಾನು ಅನ್ಕೋತೀನಿ. ಎಲ್ಲ ಜನಗಳ ಆಶೀರ್ವಾದ, ನಿಮ್ಮಂತ ಹಿತೈಷಿಗಳು. ಐ ಥಿಂಕ್ ಸಮ್ವೇರ್ ಇಟ್ ಶುಡ್ ಸ್ಟಾರ್ಟ್. ಅದು ಶುರು ಆಗಿದೆ ಅದು. ಹಾಗಾಗಿ ಐ ಥಿಂಕ್ ವೀಕ್ಷಕರೇ, ಅದು ಕಿಡಿ ಅಲ್ಲ, ಆಲ್ರೆಡಿ ಕಾಡ್ಗೆ ಆಗ್ತಾ ಇದೆ. 2028ಕ್ಕೆ ಉತ್ತರ ಸಿಗುತ್ತೆ. 2028 ತುಂಬಾ ದೂರ ಇಲ್ಲ. ಯಾಕೆ ಪರ್ಟಿಕ್ಯುಲರ್ ಆಗಿ ವಿನಯ್ ಕುಮಾರ್ ಅವರ ಇಂಟ್ರೂ ಮಾಡ್ಬೇಕು ಅನ್ಕೊಂಡ್ರೆ, ರಾಜಕೀಯನ ಬದಿಗಿಟ್ಟು ಎಜುಕೇಶನ್ ಅಂತ ನೋಡಿದಾಗ ಅತಿ ದೊಡ್ಡ ಮಟ್ಟದ ಸಮುದಾಯ, ಭವಿಷ್ಯದ ಭಾರತದ ಪ್ರಜೆಗಳನ್ನ ರೂಪಿಸುವಂತ ಜವಾಬ್ದಾರಿ ಅವ್ರ ಮೇಲಿದೆ. ನೀವು ಕೂಡ ನೋಡಿರ್ತೀರಾ. ಈ ವಿಡಿಯೋನ ನೋಡಿದವ್ರು ಖಂಡಿತವಾಗಿ ನಿಮ್ಮೂರಲ್ಲೂ ಕೂಡ ಇಂಥ ಎಮರ್ಜಿಂಗ್ ಲೀಡರ್ಸ್ ಇರ್ತಾರೆ. ಯಾರಿದ್ದಾರೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅಂಥವ್ರು ಹೊರಗೆ ಬರಬೇಕು. ಸಮಾಜಮುಖಿ ಕೆಲಸಗಳು ಅವರಿಂದ ಆಗ್ಬೇಕು. ಜೊತೆಗೆ ದಾವಣಗೆರೆ ಸಂಸದರು ಅಥವಾ ಶಾಸಕರುಗಳಿಗೆ ನೀವು ಕೊಡುವಂತ ಸಲಹೆ ಏನಾಗಬೇಕು, ಏನಾದ್ರೆ ಮಾತ್ರ ಉಳಿತೀರಾ, ಇಲ್ಲ ಹೊಸ ನಾಯಕರ ಆಗಮನಕ್ಕೆ ವೇದಿಕೆ ಆಗುತ್ತೆ, ಇದೆಲ್ಲವನ್ನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ನಿಮ್ಮ ಹೊಸ ಇನ್ಸ್ಟಿಟ್ಯೂಟ್ ಇಂದ ಹಿಡಿದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಶಸ್ಸು ಸಿಗಲಿ. ಜೊತೆಗೆ ನಿಮ್ಮ ಪ್ಯಾಷನ್ನು, ಫ್ಯಾಷನ್ನು, ಪ್ರೊಫೆಷನ್ನು ಎಲ್ಲಕ್ಕೂ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ. ನಾನು ನಿಮ್ಮ ಯೋಗೇಶ್ ಈಶ್ವರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.